ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ಧ್ವನಿ 90.4 FM. ನಮ್ಮ ನಾಡು, ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮ. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರು ಜೊತೆಗೆ ಸಾಹಿತಿಗಳು, ಉತ್ತಮ ಭಾಷಣಕಾರರು, ಹಾಡುಗಾರರು, ನಟರು ಆದಂತಹ ಜೊತೆಗೆ ಹಾವೇರಿ ವಿಶ್ವವಿದ್ಯಾಲಯಕ್ಕೆ 2 ವರ್ಷಗಳ ಕಾಲ ಮೌಲ್ಯಮಾಪನ ಕುಲಸಚಿವರಾಗಿ ಸೇವೆಯನ್ನ ಸಲ್ಲಿಸಿರುವಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು ಇಂದು ನಮ್ಮೊಂದಿಗಿದ್ದಾರೆ. ಮೇಡಮ್ ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ. ನಮಸ್ತೆ. ತಮಗೂ ಕೂಡ. ಈಗ ಕಳೆದ ಸುಮಾರು ವರ್ಷಗಳಿಂದ ತಾವು ನೂರಾರು ಮಕ್ಕಳ ಒಂದು ಭವ್ಯ ಭವಿಷ್ಯಕ್ಕೆ ಸಾಕ್ಷಿ ಆಗ್ತೀರಾ. ಈಗ ಆ ಮಕ್ಕಳನ್ನ ನೋಡ್ತಾ ನೋಡ್ತಾ ತಮ್ಮ ಬಾಲ್ಯವನ್ನ ನೆನಪು ಮಾಡ್ಕೊಂಡಾಗ ಬಾಲ್ಯದ ಬಗ್ಗೆ ಏನೆಲ್ಲ ನೆನಪಾಗುತ್ತೆ ಮೇಡಮ್ ತಮ್ಗೆ? ಖಂಡಿತವಾಗಿಯೂ ತುಂಬಾ ಖುಷಿ ಆಗುತ್ತೆ ತಮ್ಮ ಪ್ರಶ್ನೆಗಳನ್ನ ನೋಡಿದಾಗ. ಹಾಗೇನೆ ನಮ್ಮ ವೇಣುಧ್ವನಿ ಬಾನುಲಿಯ ಕಾರ್ಯಕ್ರಮಗಳು ಕೂಡ ಅಷ್ಟೇ ಚೆನ್ನಾಗಿ ಮೂಡಿ ಬರ್ತಾ ಇದಾವೆ. ಇದು ನಾನು 2ನೇ ಬಾರಿ ಬಹುಶಃ ನಾನು ಬರ್ತಾ ಇರುವಂತದ್ದು. ಬಾಲ್ಯವನ್ನು ಕುರಿತಾಗಿ ಹೇಳಬೇಕು ಅಂತಂದ್ರೆ ಬಾಲ್ಯ ತುಂಬಾನೇ ಒಂದು ಖುಷಿಯನ್ನು ತಂದಂತಹ ಒಂದು ಒಳ್ಳೆಯ ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ಹುಟ್ಟು ಹಾಕಿದಂತ ಬಾಲ್ಯ ನನ್ನದಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾನು ನಮ್ಮ ತಂದೆ ತಾಯಿ ಮೂಲತಃ ಶಿಗ್ಗಾವಿಯವರು. ಶಿಗ್ಗಾವಿಯ ಹೈಸ್ಕೂಲ್ ಒಳಗ 2 ಪ್ರಾಧ್ಯಾಪಕರಾಗಿದ್ರು. ತಂದೆಯವರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ರು, ತಾಯಿ ಈ ಕ್ರಾಫ್ಟ್ ಅಂಡ್ ಡ್ರಾಯಿಂಗ್ ಟೀಚರ್ ಅಂತ ನೋಡ್ರಿ, ಹಂಗೆ ಡ್ರಾಯಿಂಗ್ ಟೀಚರ್ ಆಗಿದ್ರು. ಅವರು ಹೈಸ್ಕೂಲ್ ಒಳಗ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ನಾನು ಹುಟ್ಟಿದ್ದು ಅದೇ ಶಿಗ್ಗಾವಿ ಒಳಗ. ನಮ್ಮ ತಾಯಿಯ ತವರೂರಿ ಅದು. ಸೊ ನಮ್ಮ ತಂದೆ ಅಂತ ಬಂದ್ರೆ ಗುಡಿಗೇರಿ ಅಂತ ಒಂದು ಬರುತ್ತೆ, ಕುಂದಗೋಳ, ಸಂಶಿ, ಅತ್ತಿಗೇರಿ ಅಂತ ಈ ಕಡೆ ಒಂದು ಸೀರೀಸ್ ಆಫ್ ವಿಲೇಜಸ್ ಏನ್ ಬರ್ತಾವ, ಅಲ್ಲಿ ಗುಡಿಗೇರಿ ಅಂತ ಒಂದು ಬರುತ್ತೆ. ಆ ಗುಡಿಗೇರಿ ಇವತ್ತಿನವರೆಗೂ ಎನ್ ಬಸವರಾಜ್ ಎನ್ನುವಂತಹ ಒಬ್ಬ ನಾಟಕಕಾರರು, ಹಾಗೇನೆ ಒಬ್ಬ ನಟರು ಕೂಡ ಆಗಿದ್ರು. ಅವರಿಗೆ ತುಂಬಾ ಫೇಮಸ್ ಅವ್ರ ಊರದು ಅಂತ ಹೇಳಲಿಕ್ಕೆ ಖುಷಿ ಆಗುತ್ತೆ. ಸೊ ಮೂಲತಃ ಗುಡಿಗೇರಿಯವರಾಗಿದ್ರು. ಆದ್ರೆ ನಾನು ಹುಟ್ಟಾಗಿದ್ದು ಶಿಗ್ಗಾವಿ ಒಳಗ್ರೆ. ಶಿಗ್ಗಾವಿ ಒಳಗೆ ನಾನು ಜನಿಸ್ತೀನಿ. ಒಬ್ಬ ಪ್ರೀತಿಯ ಪ್ರಾಧ್ಯಾಪಕರ ಮಗಳಾಗಿ ಪ್ರಾಧ್ಯಾಪಕ ಕುಟುಂಬದಲ್ಲಿ ನನ್ನ ಜನನವಾಯಿತು ಅಂತ ಹೇಳಕ್ ಖುಷಿ ಆಗುತ್ತೆ. ಮತ್ತೆ ಬಾಲ್ಯ ಅಂತ ಬಂದಾಗ ನನ್ನ ಹೈಸ್ಕೂಲ್ ವರೆಗೂ ನನ್ನ ಒಂದು ವಿದ್ಯಾಭ್ಯಾಸ ನಮ್ಮ ಶಿಗ್ಗಾವಿ ಒಳಗನ ಆಗುತ್ತೆ. ಅಲ್ಲಿ ಶಿಗ್ಗಾವಿ ಒಳಗನ ಬಾಲವಾಡಿ ಅಂತ ಹೇಳ್ತೀರಿ. ಅವಾಗೆಲ್ಲ ಒಂದು ಬೇರೆ ಬೇರೆ ತರಹದ ಬಾಲವಾಡಿ. ಇವತ್ತಿನಂಗ ಹೆಂಗೆ ನಮ್ಮ LKG, ಅಪ್ಪರ್ KG ಅಥವಾ ಒಂದು ನರ್ಸರಿ ಅದಾವ, ಹಂಗಿದ್ದಿಲ್ಲ. ತುಂಬಾನೇ ಒಂದು ಸರಳವಾದಂತಹ, ಅದರ ಅರ್ಥಪೂರ್ಣವಾದಂತಹ ಒಂದು ಬಾಲ್ಯ ಅಲ್ಲಿ ಶಿಗ್ಗಾವಿ ಒಳಗೆ ನನಗೆ ಕಟ್ಟಿಕೊಡ್ತು. ಅಲ್ಲಿಯೇ ಬಾಲವಾಡಿ ಮುಗಿಸ್ತೀನಿ. ತದನಂತರ ಅಲ್ಲಿಯೇ ಒಂದು ಪ್ರಾಥಮಿಕ ಶಾಲೆಯಲ್ಲಿ ನಾನು 7th ವರೆಗೆ ಓದ್ತೀನಿ. ಆದರೆ ಮಧ್ಯಕ್ಕೆ ಮಾತ್ರ ನಾನು 5th ಇದ್ದಾಗ ನಮ್ಮ ತಾಯಿಯವರಿಗೆ ಹುಬ್ಳಿ ಒಂದು ಸ್ಕೂಲ್ಗೆ, ಫಾತಿಮಾ ಸ್ಕೂಲ್ ಅನ್ನೋ ಸ್ಕೂಲ್ಗೆ ಅವರು ಟ್ರಾನ್ಸ್ಫರ್ ಆಗ್ತಾರೆ. ಸೊ ತದನಂತರ 2 ವರ್ಷಗಳ ವಿದ್ಯಾಭ್ಯಾಸವನ್ನ ಫಾತಿಮಾ ಸ್ಕೂಲ್ನ ಹುಬ್ಳಿ ಒಳಗೆ ನಾವು ಮಾಡ್ತೀನಿ ರೀ. ತದನಂತರ ಅಗೇನ್ ಐ ವಾಸ್ ಬ್ಯಾಕ್ ಟು ಶಿಗ್ಗಾಂವ್ ಫಾರ್ ಇದು ಏನು ಹೈಸ್ಕೂಲ್ ಎಜುಕೇಷನ್ಗೆ. ಮತ್ತೆ ಶಿಗ್ಗಾಂವ್ಗೆ ಬಂದು SSLC ವರೆಗೆ ನಾನು ನನ್ನ ಎಜುಕೇಷನ್ ಅನ್ನ ಶಿಗ್ಗಾವಿಯ ಪ್ರಾಥಮಿಕ ಹಾಗೂ ಹೈಸ್ಕೂಲ್ ಶಾಲೆಗಳಲ್ಲಿ ಕಳೆದಿದ್ದೀನಿ. ಪ್ರಾಥಮಿಕ ಮತ್ತು ಒಂದು ಹೈಸ್ಕೂಲ್ ಶಾಲೆ ಅಂತ ಬಂದಾಗ ಬಹುಶಃ ನನ್ನ ಬದುಕಿಗೆ ಒಂದು ಭದ್ರ ಬುನಾದಿಯನ್ನು ಹಾಕಿದಂತಹ ಶಾಲೆಗಳವು. ಒಂದು ಈಗ ನೀವು ಸ್ಟಾರ್ಟಿಂಗ್ ಅಂದರೆ ಒಂದು ಸಾಂಸ್ಕೃತಿಕವಾಗಿ, ಹಾಗೇನೆ ಒಂದು ಸಾಹಿತ್ಯಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಿಂದ ಒಂದು ಫೌಂಡೇಶನ್ ಇರ್ಬೇಕ್ರಿ ಮಕ್ಕಳಿಗೆ. ಒಳ್ಳೆಯ ಒಂದು ಫೌಂಡೇಶನ್ ಬಿತ್ತು ಅಂತಂದ್ರೆ ಆ ಮಕ್ಕಳ ಭವಿಷ್ಯ ಉಜ್ವಲವಾಗ್ತದೆ ಅಂತ ಈಗ ನನಗೆ ಅವೆಲ್ಲವುಗಳನ್ನ ಪರಿಶೀಲಿಸಿ ನೋಡಿದಾಗ, ಅವನ್ನ ಮೆಲುಕು ಹಾಕಿ ನೋಡಿದಾಗ ಅದು ಅನಿಸಿದ್ದು ನಿಜ. ಸೊ ಹಾಗಾಗಿ ಒಂದು ಸಾಂಸ್ಕೃತಿಕ ಬದುಕಿಗೆ, ಒಂದು ಸಾಹಿತ್ಯದ ಒಂದು ಹಿನ್ನೆಲೆಗೆ ಬಹಳಷ್ಟು ಒಳ್ಳೆಯ ಒಂದು ಫೌಂಡೇಶನ್ ಅನ್ನು ಕಟ್ಟಿಕೊಟ್ಟಂತಹ ನನ್ನ ಬಾಲ್ಯ ಪ್ರಾರಂಭವಾಗಿದ್ದು ಶಿಗ್ಗಾವಿ ಒಳಗ್ರೆ. ಮೇಡಮ್, ಈಗ ತಂದೆ ತಾಯಿ ಶಿಕ್ಷಕರಾಗಿದ್ರು ಅನ್ನೋ ಕಾರಣಕ್ಕೆ ತಾವು ಕೂಡ ಶಿಕ್ಷಕರಾದ್ರ. ಹೇಗೆ ಶಿಕ್ಷಕರಾಗೋದಕ್ಕೆ ಪ್ರೇರಣೆ ಏನು ಅಂತ? ಶಿಕ್ಷಕರಾಗಬೇಕಂದ್ರೆ ಯಾಕೆ ನಾನು ಶಿಕ್ಷಕರಾದೆ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ ತಾವು. ನಮಗೆ ಅವಾಗ ಇವತ್ತಿನ ಹುಡುಗರಂಗ ಅಷ್ಟು ಶಾರ್ಪ್ ಭವಿಷ್ಯದ ಬಗ್ಗೆ ಕನಸುಗಳು ಇದ್ದಿದ್ದಿಲ್ರಿ. ಆ ಕನಸನ್ನು ನಮ್ಮ ತಂದೆಯವರು ಕಾಣ್ತಾ ಇದ್ರು. ನಾನು ಮಗಳು ಹಿಂಗಾಗಬೇಕು, ನನ್ನ ಮಗ ಹಿಂಗಾಗಬೇಕು ಅಂತ ಹೇಳಿ ತಂದೆ ತಾಯಿ ಅವರು ತಾವು ಒಂದು ಕನಸನ್ನು ಕಟ್ಕೊಂಡಿರ್ತಿದ್ರು. ನಾರ್ಮಲಿ ನಾವು ಕೂಡ ಇವತ್ತು ನಮ್ಮ ಮಗ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಒಬ್ಬ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ನಾವು ಹೆಂಗೆ ಕನಸು ಕಾಣ್ತೀವಿ, ಬಹುಶಃ ನನ್ನ ತಂದೆ ತಾಯಿಗಳ ಕನಸು ನಾನು ಒಬ್ಬ ಇಂಗ್ಲಿಷ್ ಪ್ರಾಧ್ಯಾಪಕಿ ಆಗಬೇಕು ಅಂತ ಇತ್ತು. ಇಂಗ್ಲಿಷ್ ಪ್ರೊಫೆಸರ್ ಆಗಲಿ, ಡಿಗ್ರಿ ಕಾಲೇಜು ಅಥವಾ ಯೂನಿವರ್ಸಿಟಿ ಒಳಗೆ ನಾನು ಆಗಬೇಕು ಅಂತ ತಂದೆಯವರ ಕನಸಾಗಿತ್ತು. ಆದರೆ ಮೂಲತಃ ತಂದೆ ತಾಯಿ ಇಬ್ಬರು ಹೈಸ್ಕೂಲ್ ಟೀಚರ್ ಆಗಿದ್ರು. ತದನಂತರ ತಂದೆಯವರು ಪ್ರಾಚಾರ್ಯರಾಗಿ ನಿವೃತ್ತಿ ಹೊಂದ್ತಾರೆ. ಅವರು ಹೈಸ್ಕೂಲ್ ಇದ್ದಾಗ ಆ ಹೈಸ್ಕೂಲ್ನಲ್ಲಿ ಅವ್ರು ಮಾಡ್ತಾ ಇರುವಂತಹ ಪಾಠಗಳು, ಪ್ರವಚನಗಳನ್ನು ಕೇಳಿದಾಗ, ಅವರು ಕೊಡ್ತಾ ಇರುವ ಸೇವೆಗಳನ್ನು ನೋಡಿದಾಗ ನನಗೆ ಬಲವಾಗಿ ಏನಾಗಿತ್ತಪ್ಪ ಅಂತಂದ್ರೆ ನಾನು ನಮ್ಮ ತಂದೆ ಹಾಗೆ ಇಂಗ್ಲಿಷ್ ಟೀಚರ್ ಆಗಬೇಕು, ಹೈಸ್ಕೂಲ್ ಒಳಗೆ ಆಗಬೇಕು ಅಂತ ಹೇಳಿ. ಆದರೆ
ಅವರು ಮತ್ತೆ ನಮ್ಮ ತಂದೆಯವ್ರು ಹೇಳ್ತಾರ, ಬೇಡ ನೀನು ಹೈಸ್ಕೂಲ್ ಟೀಚರ್ ಆಗಂಗಿಲ್ಲ, ಉನ್ನತವಾದ ಗುರಿಯನ್ನು ಇಟ್ಕೊಳ್ಬೇಕು. ಅದೇ ಹಿಂದೆ ಕೂಡ ನಾನು ಹೇಳಿದ್ದೆ, ಲೋ ಏಮ್ ಇಸ್ ಕ್ರೈಮ್. ಅಂದ್ರೆ ಸಣ್ಣ ಸಣ್ಣ ಆಸೆಗಳನ್ನ, ಸಣ್ಣ ಸಣ್ಣ ಕನಸುಗಳನ್ನ ಇಟ್ಕೋಬಾರ್ದು, ದೊಡ್ಡ ಕನಸುಗಳನ್ನ ಇಟ್ಕೋಬೇಕು. ಹಾಗಾಗಿ ನೀನು ಒಂದು ಡಿಗ್ರಿ ಕಾಲೇಜ್ ಪ್ರೊಫೆಸರ್ ಆಗಬೇಕು, ಇಲ್ಲ ಯೂನಿವರ್ಸಿಟಿ ಪ್ರೊಫೆಸರ್ ಆಗಬೇಕು, ಅದು ಇಂಗ್ಲಿಷ್ ಪ್ರೊಫೆಸರ್ ಆಗಬೇಕು ಅಂತ ತಂದೆಯವರ ಆಸೆ. ಅದು ಅವರು ಏನು ಕನಸನ್ನ ಕಟ್ಕೊಂಡಿದ್ರು, ಆ ಕನಸನ್ನ ಸಾಕಾರಗೊಳಿಸುವಂತ ನಿಟ್ಟಿನೊಳಗೆ ನಾನು ಅವ್ರು ಹೆಂಗೆ ಹೇಳ್ಯಾರ ಹಂಗೆ ಮಾಡ್ಕೋತ ಹೋದೆ. ತದನಂತರ ಒಂದಿನ ಆ ಕನಸು ಕೂಡ ಸಾಕಾರಗೊಂಡ್ರಿ. ಮೇಡಮ್, ಈಗ ತಾವು ಒಬ್ಬ ಹೈಸ್ಕೂಲ್ ಟೀಚರ್ ಆಗಬೇಕು ಅಂತ ಕನಸನ್ನ ಕಾಣ್ತೀರಾ, ಆದರೆ ತಂದೆಯವರ ಕನಸಾಗಿತ್ತು ತಾವು ಪ್ರೊಫೆಸರ್ ಆಗಬೇಕು ಅಂತ. ಈಗ ಇದು ತಾವು ಯಾವಾಗ ಪ್ರೊಫೆಸರ್ ಆಗಿದ್ದು ಅಂತ ಯಾವ ರೀತಿ ನೀವು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಳ್ತೀರಾ? ಓಕೆ, ಬೇಡ ನನಗೆ ಹೈಸ್ಕೂಲ್ ಟೀಚರು ಇದೇ ಇರಲಿ ಅಂತ. ಖಂಡಿತ. ಅದು ಆ್ಯಕ್ಚುಲಿ ಏನಾಯ್ತು ರೀ, ನನ್ನ SSLC ಆದ ತಕ್ಷಣ PUC ಗೆ ನಂದು ಎಜುಕೇಷನ್ ನೆಕ್ಸ್ಟ್ ಬರಬೇಕು. ಸೊ ಅವಾಗ ಅಪ್ಪ ಹೇಳ್ತಾರೆ, ಇಲ್ಲ ಕರ್ನಾಟಕ ಕಾಲೇಜ್ ಭಾಳ ಚೆನ್ನಾಗಿದೆ ಧಾರವಾಡದೊಳಗೆ, ನೀನು ನಿನ್ನ ಫರ್ದರ್ ಎಜುಕೇಷನ್ ಏನೈತಿ ಅಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ. ಅವಾಗ ಏನಾಗ್ಬಿಟ್ಟಿತ್ತು, ನನಗೆ ಅದೇ ತಾನೇ SSLC ಮುಗಿಸಿದೆ, ಒಳ್ಳೆ ಚಲೋ ಪರ್ಸೆಂಟೇಜ್ ಕೂಡ ಆಗಿತ್ತು. ಸೊ ನಮ್ಮ ಸ್ನೇಹಿತರೆಲ್ಲರೂ ಅಲ್ಲೇ ಪಕ್ಕದಲ್ಲಿರುವಂಥ ಹಾವೇರಿ ಒಳಗೆ ಡಿಗ್ರಿ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಸಾಕತ್ತಿದ್ರು. ನಾವೆಲ್ಲ ಅಪ್ ಆ್ಯಂಡ್ ಡೌನ್ ಮಾಡ್ತೀವಿ, ಹೋಗ್ಬಿಡ್ತೀವಿ ಅಂತ ಹೇಳಿ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಹೊಂಟಾಗ ನಾವು ಒಬ್ಬಕ್ಕೆ ಯಾಕೆ ಧಾರವಾಡಕ್ಕೆ ಹೋಗ್ಬೇಕು ಅಂತ ಹೇಳಿ ಅಪ್ಪರಿಗೆ ನಾನು ಕಾಡ್ತೀನಿ. ಇಲ್ರಿ ಡ್ಯಾಡಿ, ನಾನು ಕೂಡ ನಮ್ಮ ಫ್ರೆಂಡ್ಸ್ ಜೋಡಿ ಹಾವೇರಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ, ನಾ ಹಾವೇರಿ ಕಾಲೇಜ್ ಒಳಗೆ ಕಲಿತೀನಿ. ಆದ್ರೆ ಅಪ್ಪರ್ ಏನಂದ್ರು ಅಂತಂದ್ರೆ, ಒಂದು ಎಜುಕೇಷನ್ ಪಡಿಬೇಕು ಅಂತಂದ್ರೆ ಒಂದು ಒಳ್ಳೆ ಕಾಲೇಜ್ ಒಳಗೆ, ಅದರ ಅರ್ಥ ಹಾವೇರಿ ಕಾಲೇಜ್ ಸರಿ ಇಲ್ಲ ಅಂತ ಹೇಳಂಗಿಲ್ಲ ಅಥವಾ ಸಣ್ಣದು ಅಂತ ಹೇಳಂಗಿಲ್ಲ. ಬಟ್ ಅವ್ರ ಕನಸು ಏನಿತ್ತಪ್ಪ ಅಂದ್ರೆ, ಧಾರವಾಡದೊಳಗೆ ಕರ್ನಾಟಕ ಕಾಲೇಜು, ಕರ್ನಾಟಕ ಯೂನಿವರ್ಸಿಟಿ ಅವು ಎಷ್ಟು ಫೇಮಸ್ ಅದಾವು ಅಂತಂದ್ರೆ, ಬಹುಶಃ ಇಂಡಿಯಾ ಒಳಗೆ ಅಥವಾ ನಮ್ಮ ಸ್ಟೇಟ್ ಒಳಗನ ತುಂಬಾನೇ ಪ್ರಸಿದ್ಧಿಯನ್ನು ಪಡೆದಂತಹ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ್ರಿ. ಅಂತ ಕಾಲೇಜ್ ಒಳಗೆ ನಾನು ಒಬ್ಬ ರೈತನ ಮಗ ಆಗಿ ಅಷ್ಟು ದೊಡ್ಡ ಕಾಲೇಜ್ ಒಳಗೆ, ಅಷ್ಟು ದೊಡ್ಡ ಯೂನಿವರ್ಸಿಟಿ ಒಳಗೆ ನಾನು BA ಮಾಡ್ಕೊಂಡೆ, MA ಮಾಡ್ಕೊಂಡೆ. ಸೊ ನಮ್ಮ ತಂದೆ ರೈತರಾಗಿದ್ರು ಅಂತ ನಮ್ಮ ತಂದೆಯವ್ರು ಹೇಳಿದ್ರು. ಸೊ ಅಂತ ಒಬ್ಬ ರೈತ ನನ್ನ ಅಷ್ಟು ದೊಡ್ಡ ಕಾಲೇಜ್ನಾಗ ಕಲಿಸ್ತಾನ ಅಂದ್ರೆ, ನಾನು ಒಬ್ಬ ಟೀಚರ್ ಆಗಿ ಮಕ್ಕಳಿಗೆ ಒಳ್ಳೆ ಕಾಲೇಜ್ ಒಳಗೆ ವಿದ್ಯಾಭ್ಯಾಸ ಕೊಡಬೇಕು. ಸೊ ಹಾಗಾಗಿ ನೀ ಏನು ಮಾಡ್ಬೇಕಮ್ಮ ಅಂತಂದ್ರೆ, ಧಾರವಾಡದೊಳಗೆ ಕಲಿಬೇಕು ಅಂತ ಹೇಳಿ ಫೋರ್ಸಿಬ್ಲಿ ನಾನು ಕರ್ಕೊಂಡು ಹೋಗಿ ಫಸ್ಟ್ ಇಯರ್ಗೆ ಅಲ್ಲಿ ಅಡ್ಮಿಷನ್ ಮಾಡಿಸ್ತಾರೆ. ತದನಂತರ ಬಹಳಷ್ಟು ದೊಡ್ಡ ಕಾಲೇಜು, ಒಂದು ಸಣ್ಣ ಬಾವಿಯಿಂದ ತಗೊಂಡು ಹೋಗಿ ನನ್ನ ಸಮುದ್ರಕ್ಕೆ ಎಸೆದಂಗೆ ಆಗ್ಬಿಟ್ಟಿದ್ದು ನನ್ನ ಪರಿಸ್ಥಿತಿ. ಆ್ಯಂಡ್ ಅಬೌವ್ ಆಲ್ ಏನಾಯ್ತಪ್ಪ ಅಂತಂದರೆ, ನಾನು ಅಪ್ ಟು SSLC ನಂದು ಕನ್ನಡ ಮೀಡಿಯಮ್ ರೀ. ಬಟ್ ಐ ವಾಸ್ ವೆರಿ ಗುಡ್ ಅಟ್ ಇಂಗ್ಲೀಷ್ ಒಳಗೆ ಚೆನ್ನಾಗಿದೆ. ಯಾಕಂತಂದೆ ಇಂಗ್ಲೀಷ್ ಟೀಚರ್ ಅಂದಾಗ ಆಟೋಮೆಟಿಕಲಿ ಮನೆ ಒಳಗೆ ಅದು ಒಂದು ಇಂಗ್ಲೀಷಿನ ಪರಿಸರ ಕೂಡ ಇತ್ತು. ಇಂಗ್ಲೀಷ್ ಸ್ಪೀಕಿಂಗ್ ಅಂತ ಹೇಳಿದ್ರೆ ಸರಿ ಆಗುತ್ತೆ. ಸೊ ಇಂಗ್ಲೀಷಿನ ಒಂದು ಹಿಡಿತ ಇತ್ತು. ಆದರೂ ಕೂಡ ನನಗೆ ಕರ್ನಾಟಕ ಕಾಲೇಜ್ ಒಳಗೆ ಫಸ್ಟ್ ಇಯರಲ್ಲಿ ಜಾಯ್ನ್ ಆದಾಗ ಒಮ್ಮೆಗೆ ಇಂಗ್ಲೀಷ್ ಮೀಡಿಯಂ ಅಂತಂದಾಗ 6 ಸಬ್ಜೆಕ್ಟ್ಗಳನ್ನು ಇಂಗ್ಲೀಷ್ ಒಳಗೆ ಓದಿ ಡೈಜೆಸ್ಟ್ ಮಾಡಿಕೊಂಡು ನನಗೆ ಕಷ್ಟ ಆಗ್ತತೇನೋ ಅಂತ ಹೇಳಿ ಅಪ್ಪರ ಮುಂದೆ ನಾನು ಅನ್ನಕತ್ತೆ, ಇಲ್ಲ ಡ್ಯಾಡಿ ನಂಗೆ ಕಷ್ಟ ಆಗುತ್ತೆ, ಸೊ ಐ ವಾಂಟ್ ಟು ಕಮ್ ಬ್ಯಾಕ್ ಟು ಹಿಂಗೆ ಅಂತ ಹೇಳಿ. ಆದರೆ ತಂದೆಯವರು ಎಷ್ಟು ಚಂದ ನಂಗೆ ಕನ್ವಿನ್ಸ್ ಮಾಡಿದ್ರು ಅಂತಂದ್ರೆ, ಯಾವ ಡಿಗ್ರಿ ತಗೋತಿ ಅನ್ನೋದಕ್ಕಿಂತ ಯಾವ ಕಾಲೇಜ್ನಾಗ ನೀ ಡಿಗ್ರಿ ತಗೋತಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಒಳ್ಳೆ ಕಾಲೇಜ್ ಒಳಗಿದ್ದಿ ಅಂತಂದ್ರೆ ಅದು ನಿನ್ನ ಜೀವನವನ್ನ, ಫ್ಯೂಚರ್ ಲೈಫನ್ನ ಬಹಳ ಚೆನ್ನಾಗಿ ಆ ಕಾಲೇಜು, ಆ ಯೂನಿವರ್ಸಿಟಿಗಳು ಕಟ್ಟಿಕೊಡ್ತಾವ. ಸೊ ಹಾಗಾಗಿ ನೋಡಮ್ಮ, ಕೊನೆಗೆ ನಾನು ಡಿಸಿಷನ್ ನಿನಗ ಬಿಡ್ತೀನಿ ಅಂತಂದಾಗ, ಸೊ ಅಪ್ಪನ ಮಾತಿಗೆ ನಾನು ಇಲ್ಲ ಅನ್ನಲಾರ್ದೆ ಅವ್ರ ಮಾತಿಗೆ ಒಪ್ಕೊಂಡು 2 ವರ್ಷ PUC ನಾನು ಅದೇ ಕಾಲೇಜ್ನಲ್ಲಿ ಮಾಡ್ತೇನೆ, ಕರ್ನಾಟಕ ಕಾಲೇಜ್ನೊಳಗೆ. ತದನಂತರ ಅಪ್ಪಾರು ಹೇಳ್ತಾರೆ, ಇಲ್ಲ PUC ಆದ ತಕ್ಷಣ ನಾನು ಇನ್ನು ಶಿಗ್ಗಾಂವ್ ಕರ್ಕೊಂಡ್ಬರ್ತೀನಿ ವಾಪಸ್ಸು, ಅವು 2 ವರ್ಷ ಮುಗಿಸು ಅಂತ ಹೇಳ್ತಾರೆ. ಸೊ ಆಯಿತು, 2 ವರ್ಷ ಅಲ್ಲ ಅಂತ ಹೇಳಿ ಬಹಳಷ್ಟು ಹೋಮ್ ಸಿಕ್ ಆಗ್ತಿತ್ತು. ಮೇಲಿನ ಮೇಲೆ ಅಪ್ಪ ಅಮ್ಮ ಹಾಸ್ಟೆಲಿಗೆ ಬರ್ತಾ ಇದ್ರು. ಸೊ ಹಿಂಗನ 2 ವರ್ಷ ಹೆಂಗೋ ಕಳೆದು ನಾನು ಮತ್ತೆ ನನ್ನ PUC ಸಕ್ಸಸ್ಫುಲ್ ಆಗಿ ಅಲ್ಲಿ ಮುಗಿಸಿ ನಾನೀಗ ಶಿಗ್ಗಾಂವ್ಗೆ ಬರ್ತೀನಿ ಅಂತಂದಾಗ ಮತ್ತೆ ತಂದೆ ತುಂಬಾ ಚೆನ್ನಾಗಿ ನಾನು ಕುಂಡಿಸ್ಕೊಂಡು ಕನ್ವಿನ್ಸ್ ಮಾಡ್ತಾರೆ. ಈ ಪೇರೆಂಟ್ಸ್ಗೆ ಮಕ್ಕಳನ್ನ ಸರಿದಾರಿ ಒಳಗೆ ನಡೆಸಬೇಕು ಮತ್ತು ಅವ್ರಿಗೆ ಸರಿಯಾಗಿ ಕನ್ವಿನ್ಸ್ ಮಾಡಬೇಕು, ತಿಳಿ ಹೇಳಬೇಕು, ಬುದ್ಧಿ ಕೊಡಬೇಕು ಅನ್ನೋ ಒಂದು ಕೆಪಾಸಿಟಿ ಇತ್ತು ಅಂತಂದ್ರೆ, ಈ ಹಾವಾಡಿಗಣ ಮುಂದೆ ಆ ಪುಂಗಿ ಊದಿದಾಗ ಹಾವು ಹೆಂಗೆ ತಲೆ ಆಡಿಸ್ತಲತ್ತಲ್ರಿ, ಹಂಗೆ ಅಪ್ಪ ಅವರು ಬಹಳಷ್ಟು ಪ್ರೀತಿಯಿಂದ, ಬಹಳಷ್ಟು ಕಕ್ಕುಲತೆಯಿಂದ ನಮಗೆ ಬಹಳ ಚಂದ ಕನ್ವಿನ್ಸ್ ಮಾಡ್ತಿದ್ರು. ಹಾಗಾಗಿ ನಮ್ಮ ಜೀವನದೊಳಗೆ ಏನೋ ಒಂದು ಟರ್ನಿಂಗ್ ಪಾಯಿಂಟ್, ತಿರುವುಗಳು ಅಂತ ಬರ್ತಾವಲ್ರಿ. ಸೊ ಅಪ್ಪಾರು ಹೇಳಿದ್ದನ್ನು ನಾವು ಕೇಳ್ತಿದ್ವಿ, ಎಲ್ಲ ಮಕ್ಕಳು ಕೇಳ್ತಿದ್ವಿ ರೀ. ಮತ್ತೆ ನಡು ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಒಂಚೂರು ಹಠ ಮಾಡ್ತಿದ್ವಿ, ಇಲ್ಲ ಡ್ಯಾಡಿ ನಾ ಹಂಗೆ ಆಗಬೇಕು ಇದು ಬೇಕು ಅಂದಾಗ ಎಷ್ಟು ಚಂದ ನಮ್ಮನ್ನು ದಾರಿಗೆ ತರ್ತಿದ್ರು ಅಂದ್ರೆ, ಆಮೇಲೆ ಅನಿಸ್ತಿತ್ತು, ಹೌದು ಅಪ್ಪ ಮಾಡೋದು ಅಮ್ಮ ಮಾಡೋದು ನಮ್ಮ ಒಳ್ಳೇದಕ್ಕಲ್ಲ. ಸೊ ನನಗಿಂತ ಬಹಳಷ್ಟು ಅನುಭವಿಕರದಾರ. ಸೊ ಎಕ್ಸ್ಪೀರಿಯನ್ಸ್ ಇಸ್ ದ ಗ್ರೇಟ್ ಮಾಸ್ಟರ್ ಅಂತ ಹೇಳ್ತೀವ್ರಿ. ಅಂದ್ರೆ ಎಲ್ಲಿ ಅನುಭವ ಇರುತ್ತೆ ಅಲ್ಲಿ ಅಮೃತದಂತಹ ಒಂದು ಸುಖಮಯವಾದಂಥ ಜೀವನ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಪ್ಪಾರ ಮತ್ತು ಅವ್ವಾರ ಅನುಭವಿಕ ಮಾತುಗಳಿಗೆ ನಾವು ಹೂ ಅಂದ್ಬಿಡ್ತಿದ್ವಿ, ಜಾಸ್ತಿ ವಾದ ಮಾಡ್ತಿದ್ದಿಲ್ಲ. ಸೊ ಹಾಗಾಗಿ ಅವ್ರು ಹೇಳ್ತಾರೆ, ಇಲ್ಲ ನೀನು ಕರ್ನಾಟಕ ಕಾಲೇಜ್ ಒಳಗೆ ನೀನು ಡಿಗ್ರಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಫೈನಲ್ ಡಿಸಿಷನ್ ಈಸ್ ಯುವರ್ಸ್, ನಾನು ಇಷ್ಟು ಹೇಳಿನಿ, ನಿಂಗೆ ಡಿಸಿಷನ್. ಸೊ ಅಪ್ಪನ ಮಾತಿಗೆ ಎದುರಾಡ್ದಂಗೆ ನಾನು ಮತ್ತೆ ನನ್ನ BA ಒಂದು ಡಿಗ್ರಿಯನ್ನು ಅಲ್ಲೇ ಕಂಟಿನ್ಯೂ ಮಾಡ್ತೇನೆ ರೀ ಕರ್ನಾಟಕ ಕಾಲೇಜ್ ಒಳಗೆ. ಆಮೇಲೆ ಹೇಳ್ತಾರೆ ಅವರು, ಇಂಗ್ಲೀಷ್ನಾಗ ನೀ BA ಮಾಡಬೇಕು. ಡ್ಯಾಡಿ ಯಾಕ್ರಿ, ನನಗೆ ಕನ್ನಡ ಇಂಟ್ರೆಸ್ಟ್ ಐತಲ್ಲ, ಕನ್ನಡ ಲಿಟ್ರೇಚರು, ಕಾದಂಬರಿಗಳು, ಕಥೆಗಳು, ಸೊ ಕನ್ನಡ ಸಾಹಿತ್ಯವನ್ನು ಅಪಾರವಾಗಿ ನಾನು ಪ್ರೀತಿಸ್ತಾ ಇದ್ದೆ, ಓದ್ತಾ ಇದ್ದೆ. ಅವಾಗ ಅಂದ್ರು, ಕನ್ನಡ ಸಾಹಿತ್ಯ ಓದ್ಬಿಟ್ಟು ಇಲ್ಲಿಗ ಅಂದ್ರೆ, ಹಾಂ ಓದೇನ್ರಿ, ಆದರೆ ಸ್ವಲ್ಪ ಇಂಗ್ಲೀಷಿಂದು ಯಾಕೆ ನೀ ಜ್ಞಾನ ತಗೋಬಾರ್ದು, ಅದ್ರ ಬಗ್ಗೆನೂ ಸ್ವಲ್ಪ ಯಾಕೆ ಸ್ಟಡಿ ಮಾಡಬಾರ್ದು. ಸೊ PG ಅಂತ ನೀ ಮಾಡಿದಿ ಅಂದ್ರೆ ಇಂಗ್ಲೀಷ್ ಒಳಗೆ, ಇಂಗ್ಲೀಷಕ್ಕೆ ಜಾಸ್ತಿ ಡಿಮ್ಯಾಂಡ್ ಐತಿ.
ಸೊ ಇಲ್ಲಿ ಮುಂಬರುವಂತಹ ದಿನಗಳಲ್ಲಿ ಒಂದು ಇಂಗ್ಲಿಷ್ ಉಪನ್ಯಾಸಕ್ಕೆ ಆಗಬೇಕು ಅನ್ನುವಂಥದ್ದು ಅವ್ರ ಆಸೆ ಆಗಿತ್ತು. ಸೊ ಹಾಗಾಗಿ ನಂಗೆ ಕನ್ವಿನ್ಸ್ ಮಾಡ್ತಾರೆ, ಆಯ್ತು ಬಿಡ್ರಿ ರೆಡಿ ಅಂತ ಹೇಳಿ. ಮತ್ತೆ ನಾನು BA ಮೇಜರ್ ಅಂತಿದ್ದು ರೀ, ಅವಾಗ ಮೇಜರ್ ಆ್ಯಂಡ್ ಮೈನರ್ಸ್ ಅಂತ ಇರ್ತಾ ಇತ್ತು. ಸೊ ಆ ಕಾನ್ಸೆಪ್ಟ್ ಇವಾಗಿಲ್ಲ. ಸೊ ಮೇಜರ್ನ ಇಂಗ್ಲೀಷನ್ನು ತೆಗೆದುಕೊಂಡು ನಾನು ಮತ್ತೆ ಕರ್ನಾಟಕ ಕಾಲೇಜಿನೊಳಗೆ ನಾನು ಕಂಟಿನ್ಯೂ ಮಾಡ್ತೀನಿ. ತದನಂತರ 3 ವರ್ಷ ಅಲ್ಲಿಯೂ ಕೂಡ ಸಕ್ಸಸ್ಫುಲ್ ಆಗಿ ಕಾಲೇಜ್ ದಿನಗಳೊಳಗೆ ನಾನು ನನ್ನ ಮೇಜರ್ ಇಂಗ್ಲೀಷ್ನೊಂದಿಗೆ ಮತ್ತೆ ಡಿಸ್ಟಿಂಕ್ಷನ್ ಒಳಗೆ ಪಾಸ್ ಆಗಿ ನಾನು ಹೊರಬರ್ತೇನೆ ರೀ. ಸೊ ಈಗ ಧಾರವಾಡ ಅಂತ ಬಂದಾಗ ಆ ಡಿಗ್ರಿ ಏನು 3 ವರ್ಷ ಇದ್ವಲ್ಲ, ಅವು ಕೇವಲ ಒಂದು ಅಕಾಡೆಮಿಕ್ ಪಾಯಿಂಟ್ ಆಫ್ ವ್ಯೂದಿಂದ ಅಷ್ಟೇ ಇದ್ದಿಲ್ಲ. ಕೇವಲ ಅಭ್ಯಾಸ, ಕ್ಲಾಸು, ಪಠ್ಯಪುಸ್ತಕಗಳು, ಪರೀಕ್ಷೆಗಳು ಅಂತಷ್ಟೇ ಇದ್ದಿಲ್ಲ ರೀ. ಸೊ ಇವಾಗ ಒಬ್ಬ ವಿದ್ಯಾರ್ಥಿಯ ವ್ಯಕ್ತಿತ್ವವನ್ನು ನಾವು ಆಲ್ರೌಂಡರ್ ಆಗಿ ಕಟ್ಟಿಕೊಡ್ಬೇಕು ಅಂತಂದ್ರೆ, ಒಬ್ಬ ವಿದ್ಯಾರ್ಥಿಯ ನಿಜವಾದಂಥ ವ್ಯಕ್ತಿತ್ವ ವಿಕಸನಗೊಳ್ಳಬೇಕು ಅಂತಂದ್ರೆ ಕೇವಲ ಕ್ಲಾಸ್ ರೂಮಿನ ಪಾಠ ಪ್ರವಚನಗಳು, ಪಠ್ಯಪುಸ್ತಕಗಳ ಜೊತೆಗೆ ಅಲ್ಲಿ ಮತ್ತೆ ಏನಂತಿರ್ತಾವೆ ಹೇಳ್ರಿ, ಕರಿಕ್ಯುಲರ್ ಆಕ್ಟಿವಿಟಿ ಅಂತ ಇರ್ತಾವೆ, ಕೋ ಕರಿಕ್ಯುಲರ್ ಆಕ್ಟಿವಿಟಿ ಅಂತ ಇರ್ತವೆ, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಅಂತ ಇರ್ತವೆ. ಸೊ ಆ ಎಲ್ಲ ಆಕ್ಟಿವಿಟೀಸ್ ಒಳಗೆ ನಾನು ಭಾಗ ತೆಗೆದುಕೊಳ್ತಾ ಇದ್ದೆ. ಭಾಗ ತಗೊಳ್ತಿದ್ದೆ ಅನ್ನೋದಕ್ಕಿಂತ ಹೆಚ್ಚಾಗಿ ತಾಯಿ ನಂಗೆ ಫೋರ್ಸ್ ಮಾಡ್ತಾ ಇದ್ರು. ನಮ್ಮ ಮಮ್ಮಿ ಏನಂದ್ರೆ ಸಿಂಗಿಂಗ್ ಕಾಂಪಿಟೇಷನ್ ಐತೆ, ಇಲ್ಲ ನೀ ಹೆಸರು ಕೊಡು. ನಾನು ಅಂತಿದ್ದೆ, ಇಲ್ಲ ನಾನು ಶಿಗ್ಗಾಂವ್ ಹಳ್ಳಿಯಿಂದ ಬಂದೀನಿ, ಅಷ್ಟು ದೊಡ್ಡ ಕಾಲೇಜ್ನಾಗೆಲ್ಲ ಅವರೆಲ್ಲ ಸಿಂಗಿಂಗ್ ಕಲ್ತು ಬಂದವ್ರು ಅದಾರ, ಮ್ಯೂಸಿಕ್ ಕಲ್ತು ಬಂದವ್ರು ಅದಾರ, ಅವ್ರನ್ನ ಜೋಡಿ ಹೆಂಗೆ ನಾವು ಕಾಂಪೀಟ್ ಮಾಡ್ತೀನಿ ಮಮ್ಮಿ, ನಿನಗೆ ಗೊತ್ತಾಗಲ್ಲ, ನಿನ್ನ ಧ್ವನಿ ಚಂದ ಐತಿ, ನೀ ಕೊಡು ಫೋರ್ಸ್ ಮಾಡ್ತಾ ಇದ್ರು. ಸೊ ಹೀಗೆ ಆ ವಿದ್ಯಾರ್ಥಿ ಜೀವನದ ಪ್ರತಿಯೊಂದು ಹೆಜ್ಜೆ ಒಳಗೆ, ಪ್ರತಿಯೊಂದು ಹಂತದೊಳಗೆ ತಂದೆ ತಾಯಿ ನಮ್ಮ ಟ್ಯಾಲೆಂಟನ್ನು ಗುರುತಿಸಿ, ನಮ್ಮ ಸ್ಕಿಲ್ಲನ್ನು ಗುರುತಿಸಿ, ನಮ್ಮ ಕೆಪಾಸಿಟಿಯನ್ನು ಗುರುತಿಸಿ, ನೀ ಹಿಂಗೆ ಮಾಡು ಅಂತ ಹೇಳಿ ನಮ್ಮ ವ್ಯಕ್ತಿತ್ವವನ್ನು ಅನಾವರಣಗೊಳಿಸೋದು ಮೊದಲು ನಮ್ಮ ತಂದೆ ತಾಯಿರೇ. ಸೊ ಅವರು ಒಂದು ಎನ್ಕರೇಜ್ಮೆಂಟು, ಅವರು ಒಂದು ಸ್ಫೂರ್ತಿ, ಅವರು ಒಂದು ಅನುಭವಿಕ ಮಾತುಗಳಿಗೆ ಅನ್ಕೋತ ಎಲ್ಲದರೊಳಗೂ ಭಾಗವಹಿಸ್ತಾ ಇದ್ದೆ. ಇಂಥ ಒಂದು ಕಾಂಪಿಟೇಷನ್ ಇಲ್ಲ ಅಂತಲ್ರಿ, ಒಂದು ಎಸ್ಸೆ ಕಾಂಪಿಟೇಷನ್ ಆಗಿರ್ಬೋದು, ಡಿಬೇಟ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ನಾಟಕಗಳು. ಸೊ ಹಾಗೆ ಒಂದು ಸಾಂಸ್ಕೃತಿಕ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳುವಂತಹ ವಾತಾವರಣ ಕರ್ನಾಟಕ ಕಾಲೇಜು, ಅವತ್ತಿನ ಕರ್ನಾಟಕ ಕಾಲೇಜು, ಅಲ್ಲಿನ ಪರಿಸರ, ಅಲ್ಲಿ ಇದ್ದಂತಹ ಆಕಾಶವಾಣಿ ಧಾರವಾಡ ಕೇಂದ್ರ, ಪ್ರತಿಯೊಂದು ಕೂಡ ನನಗಲ್ಲೇ ಒದಗಿಸಿ ಕೊಟ್ಟಿತ್ರಿ. ಸೊ ಅದನ್ನು ಇವತ್ತಿನವರೆಗೂ ನಾನು ಮೆಲುಕು ಹಾಕ್ತಾ ಇರ್ತೀನಿ, ನೆನ್ಸ್ಕೊಳ್ತಾ ಇರ್ತೀನಿ. ಕರ್ನಾಟಕ ಕಾಲೇಜಿನಲ್ಲಿ ತಮ್ಮ ಒಂದು ವಿದ್ಯಾಭ್ಯಾಸವನ್ನು ಮುಗಿಸ್ತೀರಾ. ಮುಂದೆ ಶಿಕ್ಷಕ ವೃತ್ತಿಯನ್ನ ಆರಂಭಿಸಿದ್ದು ಯಾವಾಗ ಅಂತ? ಕರ್ನಾಟಕ ಕಾಲೇಜ್ನಾಗ BA ಆತ್ರಿ. ದೆನ್ ಐ ಹ್ಯಾಡ್ ಟು ಸೇ ಸಮಥಿಂಗ್ ಅಬೌಟ್ MA ಬಗ್ಗೆನೂ ಸ್ವಲ್ಪ ಹೇಳಬೇಕಾಗುತ್ತೆ. ಸೊ ಆಟೋಮೆಟಿಕಲಿ ಕರ್ನಾಟಕ ಕಾಲೇಜ್ ಒಳಗೆ BA ಆದ ತಕ್ಷಣ PG ಪೋಸ್ಟ್ ಗ್ರಾಜುಯೇಷನನ್ನು ನಾನು ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಮಾಡ್ತೀನಿ. ಸೊ ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಅಲ್ಲಿ ಒಂದು ಸೀಟ್ ಸಿಗೋದನ್ನೇ ಬಹಳ ಒಂದು ಮ್ಯಾಟರ್ ಆಫ್ ಪ್ರೈಡ್ ಅಂತ ಇತ್ತು ಅವಾಗ. ಅಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಒಳಗೆ ನಿಮ್ಗೆ ಒಂದು ಸೀಟ್ ಸಿಕ್ಕತ್ತೆ ಅಂತಂದ್ರೆ ಬಹಳ ಖುಷಿ ಅವಾಗ ಎಲ್ಲರಿಗೂ ರೀ. ಸೊ ಆ ಹೊತ್ತಿನೊಳಗೆ ನನಗೆ ಅಲ್ಲಿ ಸಿಗುತ್ತೆ, ಫಸ್ಟ್ ಲಿಸ್ಟ್ ಒಳಗೆ ನಂದು ಸೆಲೆಕ್ಷನ್ ಆಗುತ್ತೆ. ಮಜಾ ಅಂತಂತಂದ್ರೆ ಅದನ್ನ ಹೇಳಬೇಕು, BA ಆದ ತಕ್ಷಣ ನಾರ್ಮಲಿ ಮನೆಯೊಳಗೆ ಏನು ಮಾಡ್ತಾರೆ ಹೇಳ್ರಿ, ವರ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾರೆ, ವರನ ಭೇಟಿ ಸ್ಟಾರ್ಟ್ ಆಗುತ್ತೆ. ಸೊ ಹಾಗೇನೆ ನನಗೂ ಕೂಡ ಸ್ಟಾರ್ಟ್ ಆಯಿತು. ಒಂದು 3-4 ವರ ಬಂದರು. ಆ ಗ್ಯಾಪ್ ಇರ್ತೈತಿ, BA ದಿಂದ MA ಹೋಗುವಂಥ ಮಧ್ಯದಲ್ಲಿ ಒಂದು ಸಣ್ಣ ಗ್ಯಾಪ್ ಇರುತ್ತೆ. ಆ ಗ್ಯಾಪ್ ಒಳಗೆ ಒಂದು 4-5 ಜನ ವರ ಬರ್ತಾರೆ. ಅವ್ರು ಒಪ್ಕೊಂಡಾಗ ಮುಂದೆ ಒಂದು ಕಡೆ ನನಗೆ MA ಒಳಗೆ ಸೆಲೆಕ್ಷನ್ ಆಗೈತಿ ಕರ್ನಾಟಕ ಯೂನಿವರ್ಸಿಟಿಗೆ. ಒಂದು ಕಡೆ ಒಬ್ಬ ಒಳ್ಳೆಯ ಮನೆತನದ ಒಬ್ಬ ಇಂಜಿನಿಯರ್ ನನ್ನ ಲೈಕ್ ಮಾಡ್ತಾರೆ. ಸೊ ಡಿಲೆಮಾ, ಏನು ಮಾಡಬೇಕು, ಮದುವೆ ಮಾಡ್ಕೋಬೇಕಾ, ವೆದರ್ ಹ್ಯಾಡ್ ಟು ಕಂಟಿನ್ಯೂ ಮೈ ಎಜುಕೇಶನ್ ಎನ್ನುವಂಥದ್ದು. ಆವಾಗ ಮನೆಯೊಳಗೆ ಏನಾಗುತ್ತೆ ಅಂತಂದ್ರೆ ಅಜ್ಜಿಗಳು, ಅತ್ತೆಗಳು, ಆಂಟಿಗಳು, ಮಮ್ಮಿ, ತಾಯಿಗಳು ಕೂಡ ಅವ್ರಿಗೆ ಒಂದು 18-20 ವರ್ಷ ಅಂದ್ರೆ ಮದುವೆಗೆ ಬಂದಾಳಕ್ಕೆ ಮದುವೆ ಮಾಡಿಬಿಡ್ಬೇಕು, ಗಂಡ ಮನೆಗೆ ಹೋಗಿ ಅವ್ರು ಏನಾರ ಮಾಡ್ಕೊಡ್ರಿ, MA ಮಾಡಲಿ, PhD ಮಾಡಲಿ, ಹಿಂಗೆ ನಮ್ಮ ತಾಯಿ ಅಂತಿದ್ರು. ನೋಡುವ ಒಳ್ಳೆ ವರ ಬಂದೈತಿ, ನೀವು ಮದುವೆ ಮಾಡ್ಕೊಂಡು ಹೋಗೋದು ಚಲೋ ಅನ್ಸುತ್ತೆ ನಮಗೆ ಅಂತ ಎಲ್ಲ ಹೆಣ್ಮಕ್ಳದು ಒಂದು ಪಾರ್ಟಿ ರೀ ಮನೆಯೊಳಗೆ. ಆಮೇಲೆ ನಾನು ಹೇಳ್ತೇನೆ ನಿಮಗೆ ಮೊದಲಿಂದ ಅಪ್ಪನ ಮಾತು ಕೇಳ್ತಾ ಇದ್ದೆ. ಅಪ್ಪನ ಕೇಳಿದೆ, ಡ್ಯಾಡಿ ಹೆಂಗೆ ಮಾಡೋದೀಗ, ಮತ್ತು ಎಲ್ಲರೂ ಹಿಂಗೆ ಅನ್ನಕತ್ತಾರ, ಮಮ್ಮಿ ಅತ್ತೆಗಳೆಲ್ಲ ಹಿಂಗೆ ಅನ್ನಕತ್ತಾರ. ಅವರು ಭಾಳ ಸೆನ್ಸಿಬಲ್ಲು, ಭಾಳ ಅಂಡರ್ಸ್ಟ್ಯಾಂಡಿಂಗು, ಆಮೇಲೆ ಫ್ಯೂಚರನ್ನು ಭಾಳ ಚಂದ ಗೆಸ್ ಮಾಡ್ತಾಯಿದ್ರು. ಫ್ಯೂಚರ್ ಒಳಗೆ ಹಿಂಗಾದ್ರೆ ಹೆಂಗಿರುತ್ತೆ ಅಂತ ಒಂದು ಕ್ಯಾಲ್ಕುಲೇಷನ್ ಇರ್ತಾ ಇತ್ತು ಅವ್ರದ್ದು. ಅವರು ಮತ್ತೆ ಹಿಂಗೆ ಡಿಸ್ಕಷನ್ ಮಾಡ್ತಾ ನನ್ನ ಪಕ್ಕ ಕುಂಡಿಸ್ಕೊಂಡು ಹೇಳಿದರು, ಇಲ್ಲ ನನ್ನ ಮಾತು ಕೇಳೋದಾದ್ರೆ MA ಅಂತ ಏನೈತಿ ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಸೀಟ್ ಸಿಗೋದು ಬಹಳ ಕ್ವಚಿತ, ಅದು ಎಲ್ಲರಿಗೂ ಸಿಗಂಗಿಲ್ಲ. ಮತ್ತು ಫಸ್ಟ್ ಲಿಸ್ಟ್ ಒಳಗೆ ನೀನು ಸೆಲೆಕ್ಷನ್ ಆಗಿಬಿಟ್ಟೈತೆ. ಆಮೇಲೆ ಮದುವೆ ಅನ್ನೋದು ಏನೈತಲ್ಲ, ಇವತ್ತು ಒಂದು 2 ವರ್ಷ ಆದಮೇಲೆ ಆದರೂ ಮದುವೆ ಆಗ್ತೈತೆ, ಇನ್ನೊಂದು 4 ವರ್ಷ ಆದರೂ ಮದುವೆ ಆಗ್ತೈತೆ. ಬಟ್ 2 ವರ್ಷ ಆದಮೇಲೆ ನಾನು ಕರ್ನಾಟಕ ಕಾಲೇಜ್ನಾಗ MA ಮಾಡ್ತೀನಿ ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಅಂತ ನೀವು ಬಂದಿ ಅಂದ್ರೆ ಅಲ್ಲಿ ಮತ್ತೆ ನಿಂಗೆ ಸೀಟ್ ಸಿಗಂಗಿಲ್ಲ. ಸೊ ಎಜುಕೇಷನ್ನು ಎಷ್ಟು ನಿಂಗೆ ಸಿಗ್ತಾ ಹೋಗುತ್ತಾ ಅಷ್ಟು ನಿನ್ನ ಜೀವನ ಉನ್ನತಿ ಆಗ್ತೈತಿ, ಅದು ಜಾಸ್ತಿ ಹೆಚ್ಚಾಕೋತ ಹೋಗತಿ. ಸೊ ಹಾಗಾಗಿ ನನ್ನ ಪ್ರಕಾರ ಏನಮ್ಮ ಅಂತಂದ್ರೆ, ನೀನು MA ಒಳಗೆ ಇಂಗ್ಲೀಷ್ ಮಾಡೋದು ಚಲೋ ಅಂತ ಅನಿಸ್ತತಿ. ಅಗೈನ್ ಡಿಸಿಷನ್ ಈಸ್ ಲೆಫ್ಟ್ ಟು ಯು ಅಂತಂದ್ರೆ ಅವರು. ನೋಡ್ರಿ ಎಷ್ಟು ಚಂದ ಅಪಾರ ಡೀಲ್ ಮಾಡ್ತಿದ್ರು ಅಂದ್ರೆ, ತಮಗೆ ಏನು ಹೇಳ್ಬೇಕು ಅನಿಸ್ತೈತಿ ಎಲ್ಲ ಹೇಳಿ ಆಮೇಲೆ ಏನು ಮಾಡ್ತಿದ್ರ, ನಿನಗೆ ನಾ ತೀರ್ಮಾನ ಬಿಟ್ಟೇನಿ ಅಂತ ಹೇಳಿ. ಅವರು ಹೇಳುವಂತಹ ಒಂದಿಷ್ಟು ಅನಿಸಿಕೆಗಳು ಮತ್ತು ತೀರ್ಮಾನಗಳು ಹೆಂಗಿರ್ತಿದ್ವು ಅಂತಂದ್ರೆ ನಾ ಕೇಳಲೇಬೇಕು. ಆಮೇಲೆ ಹೇಳಿದೆ, ಇಲ್ಲ ಡ್ಯಾಡಿ ನೀವೇನು ಹೇಳಕತ್ತೀರಿ ನಂಗೆ ಕರೆಕ್ಟ್ ಅನ್ಸಾಕತ್ತಿ, ಐ ವಿಲ್ ಗೋ ಬೈ ಯುವರ್ ವರ್ಡ್ಸ್, ನಾನು MA ಮಾಡ್ತೀನಿ ರೀ ಅಂದೆ. ತದನಂತರ ಕರ್ನಾಟಕ ಯೂನಿವರ್ಸಿಟಿ ಒಳಗೆ 2 ವರ್ಷ ಮತ್ತೆ ಯಶಸ್ವಿಯಾಗಿ ನಾನು MA ಇಂಗ್ಲೀಷ್ ಮುಗಿಸ್ತೇನೆ ರೀ. MA ಇಂಗ್ಲೀಷ್ ಮುಗಿಸಿ MA ಫೈನಲ್ ಇಯರ್ ಎಕ್ಸಾಮಿನೇಷನ್ನು ಮುಗಿಸಿ ಏಪ್ರಿಲ್ ಒಳಗೆ
ಇದ್ದಾಗನ ಒಂದು ಮಹಾಂತೇಶ್ ಪುಟ್ಟಿಯವರು ನಾನು ನೋಡಕ್ಕೆ ಬಂದಿರ್ತಾರೆ, ಅವರೊಂದಿಗೆ ಫಿಕ್ಸ್ ಆಗುತ್ತೆ. ಸೊ ಎಕ್ಸಾಮ್ ಮುಗಿದ ತಕ್ಷಣ ಮೇ ಒಳಗೆ ನನ್ನ ಮದುವೆ ಆಗಿಬಿಡುತ್ತೆ. ಸೊ ಒಂದು ಕಡೆ ಯಶಸ್ವಿಯಾಗಿ ಎಮ್ಮೆನೂ ಮುಗಿಸ್ತೀನಿ, ಎಮ್ಮೆ ಮುಗಿದ ತಕ್ಷಣ ಮದುವೆ ಕೂಡ ಆಗುತ್ತೆ. ಮದುವೆ ಮಾಡಿಕೊಂಡು ದೆನ್ನ ನಾನು ಬೆಳಗಾವಿಗೆ ಬರ್ತೀನಿ ರೀ. ಬೆಳಗಾವಿಗೆ ಬಂದ ಮೇಲೆ ಅದು ಒಂದು ತುಡಿತಾ ಇರುತ್ತೆ, ನಾನು ನೌಕರಿ ಮಾಡ್ಬೇಕಂತ ಹೇಳಿ. ಸುಮ್ಮನೆ ಬೆಳಗಾವಿ ಒಳಗೆ ನ್ಯೂಸ್ ಪೇಪರ್ ನೋಡುವಾಗ ಮರಾಠ ಮಂಡಳದ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು, ಇಂಗ್ಲೀಷ್ ಪ್ರಾಧ್ಯಾಪಕರು ಬೇಕಾಗಿದ್ದಾರೆ ಅಂತೇಳಿ. ಆಮೇಲೆ ನಾನು ನಮ್ಮ ಮನೆಯವ್ರಿಗೆ ಹೇಳ್ತೀನಿ, ಇಲ್ಲ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಟೀಚಿಂಗ್ ಪೋಸ್ಟು, ಮತ್ತು ನಾನು ಇದಕ್ಕೆ ಅಪ್ಲೈ ಮಾಡ್ತೀನಿ ಅಂತೇಳಿ. ಆಯಿತು ಮಾಡು ಅಂತ ಹೇಳಿದ್ರು ಅವರು. ಆಮೇಲೆ ಇಮಿಡಿಯೇಟ್ಲಿ ನಾನು ಅಪ್ಲೈ ಮಾಡಿದ ತಕ್ಷಣ ನಂದು ಅಲ್ಲಿ ಅಪಾಯಿಂಟ್ಮೆಂಟು ಆಗಿಬಿಡುತ್ತೆ, ನಮ್ಮ ಮರಾಠ ಮಂಡಳ ಡಿಗ್ರಿ ಕಾಲೇಜ್ ಬೆಳಗಾವಿ ಒಳಗೆ. ಸೊ ಹಾಗಾಗಿ ನನ್ನ ಇಂಗ್ಲೀಷ್ ಪ್ರಾಧ್ಯಾಪಕಿಯ ಒಂದು ವೃತ್ತಿ ಮರಾಠ ಮಂಡಳದಲ್ಲಿ ಪ್ರಾರಂಭ ಆಯಿತು ನೋಡ್ರಿ. ಅಂದ್ರೆ ಮೇಡಮ್, ತಮಗೆ ಈಗ ಬಾಲ್ಯದಿಂದಲೂ ತಂದೆ ಬೆನ್ನೆಲುಬಾಗಿ ನಿಂತ್ರೆ, ನಂತರ ಮದುವೆ ಆದ್ಮೇಲೂ ತಮ್ಮ ಪತಿಯವರಿಂದ ತಮಗೆ ಸಂಪೂರ್ಣವಾಗಿ ಸಹಕಾರ ಸಿಗ್ತಾ ಹೋಗುತ್ತೆ ಅಂದಾಯ್ತು. ಹೌದ್ರಿ, ಖಂಡಿತ. ಅದ ಏನೋ ಒಂದು ಕಡೆ ಹೇಳ್ತೀವಿ, ಬಿಹೈಂಡ್ ದ ಸಕ್ಸಸ್ ಆಫ್ ಎವ್ರಿ ಮ್ಯಾನ್ ದೆರ್ ಇಸ್ ಅ ವುಮನ್ ಅಂತ ಹೇಳ್ತಾರೆ. ಆದ್ರೆ ಬಿಹೈಂಡ್ ದ ಸಕ್ಸಸ್ ಆಫ್ ಎವ್ರಿ ವುಮನ್ ಆಲ್ಸೋ ದೆರ್ ಇಸ್ ಅ ಮ್ಯಾನ್ ಅಂತ ಹೇಳ್ತೀನಿ. ಅಂದ್ರೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ, ಅವಳ ಸಹಕಾರ ಇರುತ್ತೆ, ಅವಳ ಪ್ರೀತಿ ಪ್ರೋತ್ಸಾಹ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ. ಅದನ್ನ ನನ್ನ ಕೇಸೊಳಗೆ ಉಲ್ಟಾ ಮಾಡಿ, ನನ್ನ ಯಶಸ್ಸಿನ ಹಿಂದೆ ನನ್ನ ತಂದೆ, ನಮ್ಮ ಮನೆಯವರು, ನನ್ನ ತಮ್ಮಂದಿರು, ಹಾಗೇನೆ ಈಗ ನನಗೆ 2 ಗಂಡು ಮಕ್ಕಳದಾರ್ರಿ, ಅವರು ಪ್ರತಿಯೊಂದು ಸ್ಟೆಪ್ ಒಳಗೆ ನನಗೆ ಎನ್ಕರೇಜ್ ಮಾಡ್ತಾರೆ. ಅವರು ನೀ ಹೋಗು, ನೀ ಮಾಡು, ವೇರ್ ವಿತ್ ಯು ಅಂತ ಹೇಳಿ. ಸೊ ಹಾಗಾಗಿ ನನ್ನ ಜೀವನದೊಳಗೆ ಬಹಳಷ್ಟು ಒಂದಿಷ್ಟು ವಿಶೇಷತೆಗಳನ್ನ, ಒಂದಿಷ್ಟು ಯಶಸ್ಸನ್ನ, ಸಣ್ಣ ಪುಟ್ಟ ಯಶಸ್ಸನ್ನ ಸಾಧಿಸಲಿಕ್ಕೆ ಸಾಧ್ಯ ಆಯ್ತೇನೋ ಅಂತ ಹೇಳಿ ಈ ಒಂದು ವೇದಿಕೆ ಮೇಲೆ ಅವರೆಲ್ಲರನ್ನ ನಾನು ನೆನಿದ್ದೀನಿ. ಮೇಡಮ್, ಈಗ ಏನಾಗುತ್ತೆ ಅಂದರೆ, ಬಹಳಷ್ಟು ಹೆಣ್ಮಕ್ಳಿಗೆ ಗಂಡನಿಂದ ಪ್ರೋತ್ಸಾಹ ಸಿಗೋದಿಲ್ಲ, ಗಂಡನ ಮನೆಯವರಿಂದ ಪ್ರೋತ್ಸಾಹನೇ ಸಿಗೋದಿಲ್ಲ. ಹಾಗೆಯೇ ದಂಪತಿ ಜೀವನದಲ್ಲೂ ಸಹ ಏನಾಗುತ್ತೆ ಅಂದರೆ, ಕೆಲವೊಂದಷ್ಟು ಸತಿ ಎತ್ತು ಏರಿಗೆಳಿತು ಅಂದರೆ ಕೋಣ ನೀರಿಗೆಳಿತು ಅನ್ನೋ ಹಾಗೆ ದಾಂಪತ್ಯ ಜೀವನವನ್ನು ನಡೆಸ್ತಾ ಇರ್ತಾರೆ. ಆ ಒಂದು ದಾಂಪತ್ಯ ಜೀವನದ ಬಗ್ಗೆ ತಾವು ಏನು? ದಾಂಪತ್ಯ ಜೀವನದ ಬಗ್ಗೆ ಹೇಳಬೇಕು ಅಂತಂದರೆ, ಖಂಡಿತ ನೀವು ಹೇಳಿದ ಹಾಗೆ ಗಂಡ ಹೆಂಡಿರ ಬಗ್ಗೆ ಒಂದು ಪರಿಕಲ್ಪನೆ ಹೆಂಗೈತೆ ಅಂತಂದ್ರೆ, ಅವರಿಬ್ಬರು ಹೆಂಗಿರ್ತಾರಪ್ಪ ಅಂತಂದ್ರೆ, ಎತ್ತೇರಿಗಿಳಿತು ಪಾಣಕ್ಕೇರಿಗಿಳಿತು ಅನ್ನುವಂತಹ 90% ಆಫ್ ಫ್ಯಾಮಿಲೀಸ್ ದಾಂಪತ್ಯ ಜೀವನದೊಳಗೆ ಹಿಂಗೆ ಇರುತ್ತೆ. ಬಹುಶಃ ಎಲ್ಲೋ ಒಂದು ಕಡೆ ಹೇಳ್ತಾರೆ, ದಿನಾನೂ ನಮಗೆ ಜಗಳ ಮಾಡೋಕ್ಕೆ ಯಾರು ಒಬ್ರು ಸಿಗಂಗಿಲ್ಲ, ಹಾಗಾಗಿ ದೇವ್ರು ಏನು ಮಾಡಿಬಿಟ್ಟ ಅಂದ್ರೆ, ಇಬ್ಬರು ಗಂಡ ಹೆಂಡತಿ ಅಂತ ಮಾಡಿದ್ರೆ ಸಾಯಮಠ ನೀನು ಹೊಡೆದಾಡ್ಕೊಂತ ಹಿಂಗೆ ಬದುಕ್ರಿ ಅಂತ ದೇವ್ರು ಮಾಡ್ಯಾನ ಅಂತ ಸುಮ್ಮನೆ ಯಾರದೋ ಒಂದು ಅಂಬೋಣ, ಅದು ಅನಿಸಿಕೆ ಒಂದು. ಸೊ ದಾಂಪತ್ಯ ಎನ್ನುವಂಥದ್ದು ಖಂಡಿತವಾಗಿಯೂ ನೋಡ್ರಿ, ಅವತ್ತಿನ ಕಾಲದೊಳಗೆ ನಮಗೆ ಯಾರನ್ನ ಬೇಕು ನಾವು ಮದುವೆ ಆಗ್ತಿದ್ದಿಲ್ಲ. ಲವ್ ಮ್ಯಾರೇಜಸ್ಸು ಅಷ್ಟೊಂದು ಪ್ರಾಮಿನೆಂಟ್ ಆಗಿದ್ದಿಲ್ಲ ಅವತ್ತಿನ ಕಾಲದೊಳಗೆ. ಹುಡುಗಿಯರಂತೂ ಎಸ್ಪೆಷಲಿ ಮನೆಯೊಳಗೆ ಯಾರನ್ನು ತೋರಿಸ್ತಾರ ಅವ್ರನ್ನ ಮದುವೆ ಆಗ್ತಿದ್ರು. ಅವ್ರಿಗೆ ಆಪ್ಷನ್ಸು ಇದ್ದಿಲ್ಲ, ಚಾಯ್ಸು ಇದ್ದಿಲ್ಲ. ಬಹುಶಃ ಈ ಹುಡುಗ ಲೈಕ್ ಆಗ್ಯಾನ, ಮನೆಯವ್ರಿಗೆಲ್ಲ ಲೈಕ್ ಆದ ಅಂದ್ರೆ ನಾವು ಹ್ಞೂ ಅಂಥೇಳಿ ಅವ್ರನ್ನ ಮಾಡ್ಕೊಂಡು ಬರ್ತಿದ್ವಿ. ನನ್ನದು ಕೂಡ ಹಾಗೆ ಆಯಿತು. ಇವರು ಲೈಕ್ ಆದರು ಅನ್ನೋಕ್ಕಿಂತ ಇವ್ರು ನನ್ನ ಇಷ್ಟಪಟ್ಟರು. ಸೊ ಮನೆಯವ್ರಿಗೆಲ್ಲ ಇಷ್ಟ ಆಯಿತು. ಸೊ ಆವಾಗ ತಂದೆಯವ್ರು ಹೇಳ್ತಾರೆ, ಆಯಿತು ಇವ್ರನ್ನ ಮದುವೆ ಮಾಡ್ಕೊಳ್ಳಮ್ಮ ನೀನು ಅಂತ ಹೇಳ್ತಾರೆ. ಅದಕ್ಕೂ ಒಂದು ರೋಚಕ ಒಂದು ಕತೆ, ಇದನ್ನು ಹಿಂದಿನೂ ಹೇಳಿದ್ದೆ ನಾನು, ಬಹುಶಃ ಅದನ್ನು ರಿಪೀಟ್ ಮಾಡ್ತೀನಿ. ಭಾಳಷ್ಟು ಅಂಶಗಳು ರಿಪೀಟ್ ಆಗ್ತಾವೆ ನನ್ನ ಮಾತೊಳಗೆ. ಏನಪ್ಪ ಅಂತಂದರೆ, ಅವರು ಹಿಂಗೆ ಕನ್ಯೆ ವರ ನೋಡೋದು ಅಂತ ನೋಡ್ತಾರೆ, ಹೋಗ್ತಾರೆ. ಹಿಂಗನೇ ನಮ್ಮ ಮನೆಯವರು ಪಾಪ ನೋಡಿ ಹೋಗಿದ್ರು. ನಾವು ಸ್ವಲ್ಪ ದಿನ ಆದಮೇಲೆ ನಾವು ಸುಮ್ಮನೆ ಕೂತಿದ್ವಿ, ಯಾಕಂದ್ರೆ ಅವ್ರಿಗೆ ಸ್ಪೆಕ್ಸ್ ಇತ್ತು ರೀ, ಚಶ್ಮಾ ಇತ್ತು, ದಪ್ಪ ಗ್ಲಾಸ್ ಇತ್ತು. ಒಳ್ಳೆ ಹುಡುಗ, ಒಳ್ಳೆ ಮನಿತನ, ಇಂಜಿನಿಯರ್ ಎಲ್ಲ ಆಗಿದ್ರು ಕೂಡ ನಾನು ಚಸ್ಮಾ ಅದಾವು ಒಲ್ಲೆ ಅಂತ ಹೇಳಿ ಅಪ್ಪರಿಗೆ ಹೇಳ್ತೀನಿ. ಸೊ ಅಪ್ಪರು ಏನು ಮಾಡ್ತಾರೆ ಅಂತಂದ್ರೆ, ಆಯಿತು ನಿನಗೆ ಲೈಕ್ ಇಲ್ಲ ಅಂದ್ರೆ ಬಿಟ್ಟು ಬಿಡೋಣ ಅಂತ ಮತ್ತೆ ಬೇರೆ ನೋಡಾಕತ್ತಿದ್ವಿ. ಅದೇನಾಯ್ತೋ ಗೊತ್ತಿಲ್ಲ, 1 ವರ್ಷ ಆಯ್ತು ರೀ. ಆ ಕಡೆ ನೋಡಿದ್ವಿ. ಆಮೇಲೆ ನಮ್ಮದು ಎಲ್ಲೂ ಫಿಕ್ಸ್ ಆಗಿದ್ದಾರೆ. ಕೊನೆಗೆ ಅವ್ರು 1 ವರ್ಷ ಆದ್ಮೇಲೆ ಮತ್ತೆ ಅವರ ವಾಪಸ್ ಬಂದಾಗ ತಂದೆಯವ್ರು ಹೇಳ್ತಾರೆ, ಇಲ್ಲ ಒಬ್ಬನ ಮಗ ಅದಾನ, ಒಳಗೆಲ್ಲ ಸಂಪದವರು, ಒಳ್ಳೆ ಆಸ್ತಿ ಐತಿ, ಹೊಲ ಐತಿ, ಮನಿ ಐತಿ. ಮತ್ತು ಅದ ಹೇಳಿದ್ನಲ್ಲ, ಅಪ್ಪಂದು ಪ್ರತಿಯೊಂದು ಹೆಜ್ಜೆ ಒಳಗೆ ನನಗೆ ಒಂದು ಕನ್ವಿನ್ಸಿಂಗ್ ಕೆಪಾಸಿಟಿ ಇತ್ತು. ಮದುವೆ ವಿಷಯದೊಳಗೆ ಕನ್ವಿನ್ಸ್ ಮಾಡ್ತಾರೆ. ಈ ಚಶ್ಮಾ ಅನ್ನೋದು ಆ ಮೊಮೆಂಟಿಗೆ ನಿನಗೆ ಅನ್ಸೈತೆ. ಒನ್ಸ್ ಯು ಗೆಟ್ ಮ್ಯಾರಿಡ್ ವಿತ್ ಹಿಮ್, ಅದು ನಿನಗೆ ಅದೊಂದು ಆಬ್ಸ್ಟ್ಯಾಕಲ್ಲು ಅಥವಾ ಅಡೆತಡೆ ಅಂತ ಅನ್ಸಂಗಿಲ್ಲಮ್ಮ. ಒಮ್ಮೆ ನಮ್ಮವ್ರಾದ್ರು ಅಂತಂದ್ರೆ ಅವರು ಸಣ್ಣ ಪುಟ್ಟ ಇದು ಏನಾಗ್ತಾವ ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಮತ್ತು ಎಲ್ಲ ಒಂದು ಪಾಯಿಂಟ್ ನಂಬರ್ 1, 2, 3, 4 ಎಲ್ಲಾನು ಇದ್ದು ಒಂದು ಸಣ್ಣ ಪಾಯಿಂಟಿಗೆ ಯಾಕೆ ಅವ್ರನ್ನ ರಿಜೆಕ್ಟ್ ಮಾಡೋದು ಅಂದಾಗ, ಆಯ್ತು ಡ್ಯಾಡಿ ನೀವು ಹೇಳ್ದಂಗೆ ಅಂದೆ. ಸೊ ಹಾಗಾಗಿ ಮತ್ತು ಮಹಾಂತೇಶ್ ಪುಟ್ಟಿಯವರೊಂದಿಗೆ ನಂದು ಮದುವೆ ಆಗುತ್ತೆ. ಆ್ಯಂಡ್ ಹೀಸ್ ಫ್ರಮ್ ಸಂಪಗಾಂವ್ ರೀ, ಮೂಲತಃ ಸಂಪಗಾಂವ್, ಬೈಲಹೊಂಗಲ ತಾಲೂಕಿನ ಸಂಪಗಾಂವ್ದವರು. ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ರು ಅವತ್ತಿನ ಕಾಲದೊಳಗೆ. ಸೊ ಅವತ್ತಿನಿಂದ ಪ್ರಾರಂಭ ಆಗಿದ್ದು ನಮ್ಮ ದಾಂಪತ್ಯ ಅಂತಂದ್ರೆ ಎಲ್ಲ ದಾಂಪತ್ಯದಾಗ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಬರ್ತಾವ. ಬಟ್ ಅವೆಲ್ಲ ಬಂದಂತಹ ಒಂದಿಷ್ಟು ಅಪ್ಸ್ ಏನದಾವ, ಡೌನ್ಸ್ ಏನದಾವ, ಅವುಗಳನ್ನು ಸಹಿಸಿಕೊಳ್ಳುವಂಥ ಒಂದು ತಾಳ್ಮೆ ನಿಮ್ಮಲ್ಲಿ ಇತ್ತು ಅಂತಂದ್ರೆ ಯಾರ ಮನೆಗೂ ಇಲ್ಲ ಅಂತ ಅನ್ನಂಗಿಲ್ಲ, ಎಲ್ಲರ ಮನೆ ದೋಸೆನೂ ತೂತಾರೆ, ಹೌದಾ? ಏನೂ ಬರ್ತಾವಲ್ಲ ಸಂಸಾರದೊಳಗೆ ಸಮಸ್ಯೆಗಳು, ತೊಂದರೆಗಳು, ಅವ್ನು ಸಹಿಸಿಕೊಳ್ಳುವಂಥ ಸ್ವಭಾವ ನಮ್ಮಂಗಿತ್ತು ಅಂತಂದ್ರೆ ಅವು ಬಹುಶಃ ನಮ್ಮನ್ನ ಯಶಸ್ಸಿನಂತ ಕೊಂಡೊಯ್ತಾವು ಅಂತ ಅನಿಸ್ತತಿ. ನನ್ನ ಅನುಭವ ಇದು. ಅಡ್ಜಸ್ಟ್ ಮಾಡ್ಕೋಬೇಕ್ರಿ, ಅಡ್ಜಸ್ಟ್ಮೆಂಟ್ ಇಸ್ ಲೈಫ್. ಮೇಡಮ್, ತಾವು ಹೇಳ್ತಿದ್ರಿ ಬದುಕಿನಲ್ಲಿ ಸಮಸ್ಯೆಗಳು ಬಂದೇ ಬರುತ್ತೆ ಅಂತ. ಹಾಗೇನೆ ಈಗ ಕೆಲಸ ಮಾಡುವ ಮಹಿಳೆಯರಲ್ಲೂ ಸ್ವಲ್ಪ ಅದಕ್ಕಿಂತ ಜಾಸ್ತಿ ಸಮಸ್ಯೆಗಳು ಎದುರಾಗುತ್ತೆ. ತಾವು ಯಾವುದಾದ್ರೂ ಎದುರಿಸಿದಂತಹ ಸಮಸ್ಯೆಗಳು, ಹಾಗೇನೆ ಆ ಸಮಸ್ಯೆಯನ್ನ ಎದುರಿಸಿದಂತಹ ಬಗೆ ಹೇಗೆ ಅಂತ?
ಖಂಡಿತ. ಈಗ ವರ್ಕಿಂಗ್ ವುಮನ್ ಅಂತಂದಾಗ ನಾವೆಲ್ಲರೂ ಎರಡೆರಡು ಜವಾಬ್ದಾರಿಗಳನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಲೈಕ್ ಈಗ ನಾವು ವರ್ಕ್ ಮಾಡುವಂತಹ ಒಂದು ಕೆಲಸದೊಳಗೆ ಅವ್ರು 100% ಒಂದು ಪರ್ಫೆಕ್ಷನನ್ನು 100% ಅಟೆಂಡೆನ್ಸನ್ನು ನಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾವುದೋ ಒಂದು ನೌಕರಿ ಮಾಡ್ತೀವಿ, ಅವ್ರು ನಮ್ಗೆ ಸ್ಯಾಲ್ರಿ ಕೊಡ್ತಾರೆ ಅಂತಂದ್ರೆ ಕಂಪ್ಲೀಟಾಗಿ ನಾವು ಅಲ್ಲಿ ಇದ್ದು ಕೆಲಸ ಮಾಡ್ಬೇಕ್ರಿ. ಸೊ ಅಲ್ಲಿ ಮಾಡಿ ಬಂದೆ ನನಗೆ ಟಯರ್ಡ್ ಆಯ್ತು, ನನಗೆ ಸಾಕಾತು ಅಂತ ಹೇಳಿ ಮನೆಗೆ ಬಂದು ನಾವು ವಿಶ್ರಾಂತಿ ತೊಗೊಳಂಗಿಲ್ಲ. ಇಮಿಡಿಯೇಟ್ಲಿ ನಾವು ಏನು ಮಾಡ್ಬೇಕ್ರಿ, ನಮ್ಮ ಅಡುಗೆ ಮನೆ ನಮ್ಮ ಸಲುವಾಗಿ ಕಾಯ್ತಿರುತ್ತೆ. ಬಂದು ಮನೆ ಕೆಲಸಗಳನ್ನು ಮಾಡ್ಕೋಬೇಕಾಗತ್ತೆ, ಅಡುಗೆ ಮನೆಯನ್ನು ನೋಡ್ಕೋಬೇಕು. ಸೊ ಹಾಗೇನೆ ಮನೆಯೊಳಗೆ ಹಿರಿಯರು ಅತ್ತೆ ಮಾವ ಇದ್ರು ಅಂತಂದ್ರೆ, ನನಗೆ ಮಾವ ಇದ್ರು, ನಂಗೆ ಅತ್ತೆ ಇದ್ದಿಲ್ರಿ. ಸೊ ಮಾವನ್ನು ಕೂಡ ನೋಡ್ಕೊಳ್ಳುವಂತಹ ಒಂದು ಹೊಣೆ ಮತ್ತು ಜವಾಬ್ದಾರಿ ನನ್ನ ಮೇಲೆ ಇತ್ತು. ಯಾಕಂದ್ರೆ ನಮ್ಮ ಮನೆಯವರು ಬೇರೆ ಒಂದು ಊರೊಳಗೆ ಅವ್ರು ನೌಕರಿ ಮಾಡ್ತಾಯಿದ್ರು. ಸೊ ವಾರಕ್ಕೊಂದ್ಸಲ ಬಂದು ಹೋಗ್ತಾಯಿದ್ರು. ಹಾಗಾಗಿ ನಾನು ಮದುವೆಯಾಗಿ ಬಂದಾಗ ನಮ್ಮ ಮಾವರಿಗೆ 72 ವರ್ಷ, ಶಿವಜ್ಞಾನಿ ಅಂತ ಹೇಳಿ ಅವ್ರ ಹೆಸರು. ಅವರು ರಿಟೈರ್ಡ್ ತಹಸೀಲ್ದಾರ್ ರೀ. 72 ವರ್ಷದಿಂದ ಅವರು ನನ್ನೊಂದಿಗೆ 22 ವರ್ಷ ಬದುಕಿದ್ರು. ಅಂದರೆ ವೆನ್ ಹಿ ವಾಸ್ 92 ಇಯರ್ಸ್ ಓಲ್ಡ್ ಹಿ ಡೈಡ್. 92ನೇ ವಯಸ್ಸಿಗೆ ಅವ್ರು ಸಾಯ್ತಾರೆ. ಸೊ ಅಂದಾಗ ನಿಮ್ಗೆ ಅರ್ಥ ಆಗುತ್ತೆ, ಮಾವನ ಒಂದು ಸಮಸ್ತ ಜವಾಬ್ದಾರಿ ನನ್ನ ಮೇಲೆ ಇತ್ತು ಅಂತ ಹೇಳೋದಕ್ಕಿಂತ ನಾ ಬಹಳಷ್ಟು ಮಾಡಿದೆ, ನಿಭಾಯಿಸಿದೆ ಅದನ್ನು. ಸೊ ಹಾಗಾಗಿ ಅವರು ಕೂಡ ಅಂತ ಇದ್ರು, ನನಗೆ ಮನೆಯೊಳಗೆ ಎಷ್ಟು ಚಂದ ನಂಗೆ ಸೊಸೆ ಬದುಕು ಕಟ್ಟಿಕೊಟ್ಟಾಳ, ಹೊತ್ತಿಗೆ ಬಿಸಿಯಾದ ಅಡುಗೆ ಹಾಕ್ತಾಳ, ಊಟ ಮಾಡಿ ಹಾಕ್ತಾಳ, ಅಡುಗೆ ಮಾಡಿ ಹಾಕ್ತಾಳ. ತದನಂತರ ಔಷಧದ ಉಪಚಾರ ಮಾಡ್ತೀವಿ. ತದನಂತರ ಒಂದು ನ್ಯೂಟ್ರಿಷಿಯಸ್ ಆದಂಥ ಒಂದು ಫುಡ್ಡನ್ನು ಅವ್ರಿಗೆ, ಹಣ್ಣು ಹಾಲುಗಳು ಅವಕ್ಕೆ ಏನು ಬೇಕೋ ಆ ವ್ಯವಸ್ಥೆ ಮಾಡೋದು. ವೃದ್ಧಾಪ್ಯದೊಳಗಿದ್ದಂತಹ ತಂದೆ ತಾಯಿ ಆಗಿರ್ಬೋದು ಮತ್ತು ಅತ್ತೆ ಮಾವ ಆಗಿರ್ಬೋದು ರೀ, ಅವ್ರಿಗೆ ವೃದ್ಧಾಪ್ಯದೊಳಗೆ ಏನು ಬೇಕು ಹೆಚ್ಚು ಅಂತಂದ್ರೆ ಒಳ್ಳೆ ಬಿಸಿ ಬಿಸಿ ಆದಂಥ ಊಟ, ಆರೋಗ್ಯದ ಕಡೆ ಗಮನ ಕೊಡೋದು, ಜೊತೆಗೆ ಒಂದು ಮಾನಸಿಕವಾದಂತಹ ಒಂದು ಒಳ್ಳೆಯ ಪರಿಸರವನ್ನು ಕಟ್ಟಿಕೊಡ್ಬೇಕ್ರಿ. ಬಟ್ ಅದು ಇವತ್ತು ಅನ್ಫಾರ್ಚುನೇಟ್ಲಿ ಆಗ್ತಾ ಇಲ್ಲ. ಇವತ್ತಿನ ಸಂದರ್ಭದೊಳಗೆ ನಾನು ನೋಡ್ತೀನಿ, ಕನ್ನೆ ನೋಡಕ್ಕೆ ಹೋದಾಗ ಅಥವಾ ವರ ನೋಡಕ್ಕೆ ಹೋದಾಗ ಕೋಡ್ ವರ್ಡ್ ಒಳಗೆ ನಿಮ್ಮ ಮನ್ಯಾಗ ಡಸ್ಟ್ಬಿನ್ ಅದಾವನ್ರಿ ಅಂತ ಕೇಳ್ತಾರಂತ. ಇದು ಸುಮ್ಮನೆ ಒಂದು ಕೇಳಲ್ಪಟ್ಟಂಥದ್ದು. ಆ ಡಸ್ಟ್ಬಿನ್ನು ಅಂತಂದ್ರೆ ಅತ್ತಿ ಮಾವ ಇದ್ರು, ಅವರು ಡಸ್ಟ್ಬಿನ್ ಅಂತ. ಯಾಕೆ ಆ ಥರದ ಒಂದು ಶಬ್ದವನ್ನು ಇಟ್ಟಾರ ಗೊತ್ತಿಲ್ಲ. ಇವ್ರು ಯಾರು ಹಂಗೆ ಮಾತಾಡ್ತಾರಲ್ಲ, ಮುಂದೊಂದಿನ ತಾವು ಡಸ್ಟ್ಬಿನ್ ಹಾಕ್ತಾರ ಅನ್ನೋದನ್ನು ಯಾಕೆ ಮರಿತೀವಿ ಆ ಮೂಮೆಂಟಿಗೆ, ಹೌದಲ್ರಿ? ಸೊ ಡಸ್ಟ್ಬಿನ್ ಅದಾವನು ಅಂತ ಕೇಳ್ತಾರೆ. ಇವತ್ತು ಮೇನ್ ಏನಾಗೈತಪ್ಪ ಅಂತಂದ್ರೆ, ಒಂದು ಸಂದರ್ಭ, ಒಂದು ವೇದಿಕೆ ಬಂದತೆ ಅಂತ ಹೇಳ್ತೇವೆ. ತಂದೆ ತಾಯಿಯರು ನಿಮ್ಮ ಹೆಣ್ಣುಮಗಳ ಜೀವನ ಅಥವಾ ಗಂಡು ಮಗನ ಜೀವನ ಬಹಳಷ್ಟು ನಿಮ್ಮ ಕೈಯಾಗಿರುತ್ತದೆ. ಅವರು ಸಾಂಸಾರಿಕವಾಗಿ ಸುಖವಾಗಿರ್ಬೇಕ ಬೇಡ, ಚಂದ ಗಂಡನ ಮನ್ಯಾಗ ಬದುಕಬೇಕ ಬೇಡ, ಅದು ನಿಮ್ಮ ಕೈಯಾಗಿರುತ್ತೆ. ನೀವು ಅಲ್ಲಿ ಅತ್ತೆದಳ ಮಾವದಳ ಅವ್ರ ಮಾತು ಕೇಳಬೇಡ, ಅವ್ರ ಸೇವಾ ಮಾಡಬೇಡ, ನೀ ನೌಕರಿ ಮಾಡ್ತಿ, ಯಾಕೆ ಅವ್ರದ್ದೆಲ್ಲ ಕೆಲಸ ಮಾಡ್ತೀವಿ ಅಂತ ನೀವು ಕಲಿಸ್ಕೊಂತ ಹೋದ್ರಿ ಅಂದ್ರೆ, ಇನ್ ಜನರಲ್ ನಾಮ್ ಟೆಲಿಂಗ್, ನಾಟ್ ಇನ್ ಪರ್ಟಿಕ್ಯುಲರ್ ಅಬೌಟ್ ಎನಿ ಒನ್ ಹಿಯರ್. ನಾವು ಮಕ್ಕಳಿಗೆ ಹೇಳಬೇಕು, ವಯಸ್ಸೈತಿ, ನೌಕರಿ ಮಾಡಕತ್ತಿ, ಸಂಸಾರ ಜವಾಬ್ದಾರಿ ಹೊತ್ಕೊಂಡು ಸಹನಶೀಲತೆ ಆಗಿರೋ, ಶಾಂತಾಗಿ ಒಂದೊಂದು ಮಾಡ್ಕೊಂಡು ಹೋಗು ಅಂತ ನಾವು ಮಕ್ಕಳಿಗೆ ಕಲಿಸ್ಕೊಡ್ಬೇಕು. ತದನಂತರ ಮಗಳು ಗಂಡ ಮನೆಗೆ ಹೋದ್ಮ್ಯಾಗ ನೀವು ಬಿಟ್ಟು ಬಿಡ್ಬೇಕ್ರಿ ಆಕಿನ. ಆಕಿ ಸಂಸಾರ ಜೋಡಿ ಬಿಟ್ಟು ಬಿಡ್ರಿ, ಗಂಡನ ಜೋಡಿ, ಮಕ್ಕಳ ಜೋಡಿ, ಅವ್ರ ಅತ್ತಿ ಮಾವನ ಜೋಡಿ ಬಿಡ್ರಿ. ನೀವು ಪದೇ ದಿನಕ್ಕೊಂದು 10 ಸಲ ಫೋನ್ ಮಾಡೋದು, ಇಂಟರ್ಫಿಯರೆನ್ಸ್ ಮಾಡೋದು, ಹಿಂಗೆ ಮಾಡು ಹಂಗೆ ಮಾಡು ಅಂತ ಮಾಡೋಂಗಿಲ್ಲ. ಅವ್ರನ್ನ, ನಿಮ್ಮ ಮಗಳನ್ನು ನಿಮ್ಮ ಗಂಡ ಮನೆಯ ಬದುಕ ಕೊಡ್ರಿ, ಅವ್ರಿಗೆ ಸಂಸ್ಕಾರ ಕೊಡ್ರಿ, ಒಳ್ಳೆ ಉಪದೇಶ ಕೊಡ್ರಿ. ಅಂದಾಗ ಆಕಿ ಗಂಡ ಮನೆಯೊಳಗೆ ಸಕ್ಸಸ್ಫುಲ್ ಆಗ್ತಾಳ. ಇವತ್ತು ಬಹುತೇಕ ನಮ್ಮ ಸಮಾಜದೊಳಗೆ ಬಹಳಷ್ಟು ಮದುವೆಗಳು ಮುರಿದು ಬೀಳಕ್ಕೆ ಕಾರಣ, ಎಲ್ಲೋ ಒಂದು ಕಡೆ ನಾವು ತಾಯಂದ್ರ ಆಗಾಕತ್ತೇವೇನೋ ಅಂತ ನನಗೆ ಒಂದು ಕಡೆ ಅನಿಸ್ತತ್ರಿ. ತಾಯಿ ತನ್ನ ಮಗಳಿಗೆ ಕರೆಕ್ಟ್ ಒಂದು ಹಿತೋಪದೇಶ ಕೊಟ್ರೆ, ಒಂದು ಆದೇಶ ಕೊಟ್ರೆ, ಒಂದು ಉಪದೇಶ ಕೊಟ್ರೆ, ಆಕೆ ತನ್ನ ಗಂಡ ಮನೆಯೊಳಗೆ ಚಂದ ಬದುಕ್ತಾಳ. ಆದ್ರೆ ನಾವು ತಾಯಂದ್ರ ಹಂಗೆ ಮಾಡಂಗಿಲ್ಲ. ನನ್ನ ಮಗಳು ಜಾಸ್ತಿ ಕಲ್ತಾಳ, ನನ್ನ ಮಗಳು ನೌಕರಿ ಮಾಡ್ತಾಳ, ಆಕೆ ರೊಕ್ಕ ಗಳಿಸ್ತಾಳ, ಆಕೆ ಯಾಕೆ ಮನೆ ಕೆಲಸ ಮಾಡಬೇಕು, ಆಕೆ ಯಾಕೆ ಅತ್ತಿ ಮಾವನ ಸೇವಾ ಮಾಡಬೇಕು, ಆಕೆ ಸ್ಪೆಷಲ್ ಅಲ್ಲೇ. ಹಿಂಗೆ ಬಹಳಷ್ಟು ಒಂದಿಷ್ಟು ನಮ್ಮದೇ ಆದಂತಹ ಒಂದಿಷ್ಟು ವಿಷಯಗಳನ್ನು ನಾವು ಕಲ್ಪಿಸಿಕೊಂಡು ಏನು ಮಾಡ್ತೇವೆ ಅಂದರೆ, ಮಗಳಿಗೆ ರಾಂಗ್ ಮಾಹಿತಿ ಕೊಡ್ತೇವೆ, ಅಥವಾ ರಾಂಗ್ ಆಕಿಗೆ ಸರಿಯಾದ ಮಾರ್ಗದಾಗ ಹೋಗಾಕ ನಾವು ಸರಿಯಾದ ಉಪದೇಶ ಕೊಡಂಗಿಲ್ಲ. ಸೊ ಹಾಗಾಗಿ ನೋಡ್ರಿ, ನಮ್ಮ ತಾಯಿಯವ್ರದನ್ನು ನಾನು ನೆನೆಸ್ಕೊಂಡ್ರೆ, ನಾನು ನಮ್ಮ ತಾಯಿಯವ್ರಿಗೆ ಅಂತಿದ್ದೆ ಒಮ್ಮೆ, ಮಮ್ಮಿ ಭಾಳ ಕೆಲಸ ಆಗಕತ್ತವ, ನನಗೆ ತ್ರಾಸ ಆಗಕತ್ತ ಬಿಟ್ಟತಿ, ನನಗೆ ನೀಗವಲ್ತು ಅಂದಾಗ ಅವ್ರು ಎಷ್ಟು ಚಂದ ಹೇಳ್ತಿದ್ರು ಅಂದರೆ, ಬಿಟ್ಟು ಬಿಡು ಅಂತಿದ್ದಿಲ್ಲ. ಇಲ್ಲ, 1 by 1 ಮಾಡಮ್ಮ, ನೀನು ಭಾಳಷ್ಟು ಕೆಲಸ ಆಗ್ಯಾವಲ್ಲ, ಟೆನ್ಷನ್ ಮಾಡ್ಕೋಬೇಡ, ಅವನ್ನ ಪ್ರಯಾರಿಟೈಸ್ ಮಾಡ್ಕೋ. ಅಂದರೆ ಪ್ರಯಾರಿಟೈಸ್ ಅಂತಿದ್ದಿಲ್ಲ ಅವರು, ಅವನ್ನ ಪ್ರಯಾರಿಟೈಸ್ ಮಾಡ್ಕೋ, 1 by 1 ಮಾಡ್ಕೋತ ಹೋಗು, ಟೆನ್ಷನ್ ಮಾಡ್ಕೋಬೇಡ. ಈಗ ನಮ್ಮ ಮಾವರು, ಅವ್ರಿಗೆ ಭಾಳ ಆರಾಮಿಲ್ಲ, ನನಗೆ ತ್ರಾಸ ಆಗಿಬಿಟ್ಟತಿ, ನಂಗೆ ಹೆಂಗೆ ನಿಭಾಯಿಸ್ಬೇಕು ಗೊತ್ತಾಗೋಲ್ತು, ಸಮಾಧಾನ ಇರೋ, ಶಾಂತಿ ಇರೋ, ತಾಳ್ಮೆ ತಗೋ, ನೀ ತಾಳ್ಮೆಯಿಂದಿದ್ರೆ ಎಲ್ಲಾನು ಗೆಲ್ಲುತ್ತೆ. ಅವ್ರು ಏನು ಅಂತಿದ್ರಲ್ರಿ, ಅವ್ರು ನಿಜ ಆಗಿಬಿಟ್ಟು ನನ್ನ ಲೈಫ್ನಾಗ, ಅವ್ನ ನಾವು ಪಾಲಿಸ್ಕೊಂತ ಹೋದೆ. ಸೊ ಹಾಗಾಗಿ ಬಹಳಷ್ಟು ಮಕ್ಕಳ ಭವಿಷ್ಯ ಇವತ್ತು ತಂದೆ ತಾಯಿಯರ ಕೈಯಾಗೈತೆ. ಇವತ್ತು ಬಹಳಷ್ಟು ಡೈವೋರ್ಸ್ ಆಗ್ತಾವ. ಯಾಕೆ? ಪೇಷನ್ಸ್ ಇಲ್ಲ, ತಾಳ್ಮೆ ಇಲ್ಲ, ಹೊಂದಾಣಿಕೆ ಸ್ವಭಾವ ಇಲ್ಲ. ನಾ ಎತ್ತು ಅಂತಂದ್ರೆ, ನಾ ಎತ್ತು ಏರಿಗೆಳಿತು ಅಂದ್ರೆ ಕೋಣ ಕೆರಿಗೆಳಿತು ಅನ್ನೋರಂಗೆ ಇಬ್ರು ಅಪೋಸಿಟ್ ಇದ್ರೊಳಗೆ ಹೋಗ್ತಾರೆ. ಸೊ ಇವತ್ತು ನಮ್ಮ ಸಮಾಜದೊಳಗೆ ವೈವಾಹಿಕ ಕುಟುಂಬಗಳು, ವೈವಾಹಿಕ ಸಂಬಂಧಗಳು ಮುರಿದು ಯಾಕೆ ಬೀಳಕತ್ತಾವ ಅನ್ನೋದಕ್ಕೆ ಬಹಳಷ್ಟು ಕಾರಣಗಳದಾವ. ಅದರಲ್ಲಿ ಒಂದು ಪಾತ್ರ ತಂದೆ ತಾಯಿರದು ಅಂತ ನನಗೆ ಅನಿಸುತ್ತೆ. ಸೊ ಆ ನಿಟ್ಟಿನೊಳಗೆ ನಾವೆಲ್ಲ ಎಚ್ಚೆತ್ತುಕೊಂಡು, ಕೇವಲ ಇವತ್ತು ಮಕ್ಕಳು ದೊಡ್ಡ ದೊಡ್ಡ IT BT ಒಳಗೆ, ಹೈಟೆಕ್ ಕಂಪ್ನಿ ಒಳಗೆ ದೊಡ್ಡ ನೌಕರಿ ಮಾಡಕತ್ತಾರ, ದೊಡ್ಡ ಸ್ಯಾಲ್ರಿ ತೊಗೊಳಕತ್ತಾರ. ಅದ್ರ ಜೊತೆಗೆ ಮನೆ ಒಳಗೆ ನಿಮ್ಮ ಹೆಣ್ಮಕ್ಳಿದ್ರೆ ಎಜುಕೇಷನ್ ಕೊಡಾಕತ್ತೀರಿ. ಆಕೆ BE ಮಾಡಕತ್ತಾಳ, ಮೆಡಿಕಲ್ ಮಾಡಕತ್ತಾಳ, ಮತ್ತೊಂದು ಮಾಡಕತ್ತಾಳ. ಆಕಿಗೆ ಮನೆ ಕೆಲಸದೊಳಗೆ ಕೆಲವೊಂದು ಪರಿಣಿತಿಯನ್ನು ಕೊಡ್ಬೇಕ್ರಿ ನಾವು. ಸ್ವಲ್ಪ ಟೈಮ್ ಕೊಟ್ಟು ಮನೆ ಕೆಲಸನೂ ಕಲಿಸ್ಬೇಕು,
ಸಣ್ಣ ಪುಟ್ಟ ಅಡಿಗೆಯನ್ನ ಕಲಿಸ್ಬೇಕು. ಅಂದ್ರೆ ಮುಂದೆ ತಾನಾಕಿ ಒಬ್ಬಕ್ಕೆ ಇದ್ದಾಗೂ ಕೂಡ ತಾನು ಇಂಡಿಪೆಂಡೆಂಟ್ ಆಗಿ ಬದುಕಕ್ಕೆ ಸಾಧ್ಯ ಆಗ್ತತಿ. ಎಲ್ಲಾ ಕಲಿತು ಮರಿಬೇಕು ಅಂತ ಹೇಳ್ತಾರೆ. ಒಂದ್ ಕಡೆ ಎಲ್ಲಾನು ಕಲಿಬೇಕು, ಆಮೇಲೆ ಮರೆತ್ರ ಪರವಾಗಿಲ್ಲ, ಬಟ್ ಯು ಹ್ಯಾವ್ ಟು ಲರ್ನ್ ಇಟ್ ಫಸ್ಟ್ ಅಂತ ಹೇಳ್ತಾರೆ. ಸೊ ಆ ನಿಟ್ಟಿನೊಳಗೆ ನಾವು ಹೆಣ್ಮಕ್ಳು ತಂದೆ ತಾಯಿ ಏನಿದ್ದೀವಿ, ನಮ್ಮ ಹೆಣ್ಮಕ್ಳಿಗೆ ಜೊತೆಗೆ ಗಂಡು ಮಕ್ಕಳಿಗೂ ಕೂಡ ನಾನು ಪಾರ್ಶಾಲಿಟಿ ಮಾಡಂಗಿಲ್ಲ. ಗಂಡು ಮಕ್ಕಳಿಗೂ ಕೆಲಸ ಕಲಿಸ್ಬೇಕು, ಅವರಿಗೂ ಸಂಸ್ಕಾರ ಕಲಿಸ್ಬೇಕು, ಪೂಜೆ ಪುನಸ್ಕಾರ ಅವ್ರಿಗೂ ಕಲಿಸ್ಬೇಕು. ಅಂದಾಗ ಅವರಿಬ್ರು ಏನ್ ಮಾಡ್ತಾರ್ರಿ, ಜೀವನದೊಳಗೆ ಎಷ್ಟ ಎತ್ತರಕ್ಕೆ ಹೋದ್ರು ಈ ಸಂಸ್ಕಾರ ನೀವು ಕೊಟ್ಟಿದ್ರಿ ಅಂತಂದ್ರೆ ಹೊಂದ್ಕೊಂಡು ಬದುಕ್ತಾರ, ಅವರು ಕೂಡ ಜೀವನದೊಳಗೆ ಯಶಸ್ಸನ್ನು ಸಾಧಿಸ್ತಾರ ಅಂತ ನನ್ನ ಒಂದು ಅನಿಸಿಕೆ ಇದು. ಎಸ್ ಮೇಡಮ್. ಮೇಡಮ್, ಇನ್ನು ತಮ್ಮ ಜೀವನದ ಬಗ್ಗೆ ಮಾತಾಡೋದಾದ್ರೆ, ತಂದೆಯ ಕನಸಂತೆ ಹಾಗೇನೆ ಪತಿಯ ಪ್ರೋತ್ಸಾಹದೊಂದಿಗೆ ತಾವು ಶಿಕ್ಷಣ ವೃತ್ತಿಯನ್ನ ಆರಂಭಿಸ್ತೀರಾ. ಆರಂಭದ ದಿನಗಳು ಯಾವ ರೀತಿ ಇದ್ವು ಮೇಡಮ್? ಓಕೆ, ವೆನ್ ಇಟ್ ಕಮ್ಸ್ ಟು ಮೈ ಜಾಬ್, ಸೊ ಬೆಳಗಾವಿ ಒಳಗೆ ನಾನು ಅದೇ ತಾನೇ ಮದುವೆ ಆಗಿ ಬಂದೇನಿ ರೀ. ಮೇ ಒಳಗೆ ಮದುವೆ ಆಗಿ ಬಂದೇನೆ. ನನಗೆ ಜೂನ್ ಒಳಗೆ ಅಲ್ಲಿ ಅಪಾಯಿಂಟ್ಮೆಂಟ್ ಆಗುತ್ತೆ ಮರಾಠ ಮಂಡಲ್ ಕಾಲೇಜ್ ಒಳಗೆ. ಸೊ ನಾವಿನ್ನೂ ಸಣ್ಣ ಮನಿನೂ ಮಾಡಿಲ್ಲ ಬೆಳಗಾವಿ ಒಳಗೆ, ಸಂಪಗಾವ್ ನಮ್ಮದು ಬೇಸಿಕಲಿ. ಸೊ ಹೊಸದಾಗಿ ಬಂದಾಗ ನಿಮಗೆ ಗೊತ್ತೈತೆ, ಒಂದು ಕಡೆ ಯಾವುದೋ ಕವಿ ಹೇಳ್ತಾನೆ ನೋಡ್ರಿ, ಮೊದಲ ದಿನ ಮೌನ ಅಂತ ಒಂದು ಭಾವಗೀತೆ ಇದೆ, ಅಳುವೆ ತುಟಿಗೆ ಬಂದಂತೆ ಅಂತ ಹೇಳಿ. ಅಂದ್ರೆ ಹೊಸದಾಗಿ ಬಂದಂತಹ ಒಬ್ಬ ಹುಡುಗಿ ಗಂಡನ ಮನೆಯೊಳಗೆ ಬಂದಾಗ, ಫಸ್ಟ್ ಡೇ ಬಂದಾಗ ಆಕೆಗೆ ಕಂಫರ್ಟೇಬಲ್ ಇರಂಗಿಲ್ಲ. ಆಕೆ ದೈಹಿಕವಾಗಿ ಮಾನಸಿಕವಾಗಿ ಹೊಸ ಪರಿಸರ, ಹೊಸ ಜನ, ಹೊಸ ಆಚಾರಗಳು, ಹೊಸ ವಿಚಾರ, ಆಹಾರ, ಉಡುಗೆ ತೊಡುಗೆ ಎಲ್ಲಾನು ಹೊಸದಲ್ರಿ ಆ ಮನೆ. ನಾವು ಎಷ್ಟೋ ಒಂದು 22 ವರ್ಷನೋ 23, 25 ವರ್ಷ ಒಂದೇ ಮನೆ ಒಳಗಿದ್ದು ಆಲ್ ಆಫ್ ಅ ಸಡನ್ ಬೇರೆ ಮನೆಗೆ ಹೋಗೋದು, ಅಲ್ಲಿಯ ಪರಿಸರಕ್ಕೆ, ಜನಕ್ಕೆ, ಅವರು ಒಂದೆರಡು ಏನು ಪ್ರಾಕ್ಟೀಸಸ್ ಇರ್ತಾವೆ, ಕೌಟುಂಬಿಕ ಪ್ರಾಕ್ಟೀಸಸ್ ಹೊಂದ್ಕೊಳ್ಳೋಕೆ ಟೈಮ್ ಬೇಕಾಗುತ್ತೆ. ಇಟ್ ರಿಕ್ವೈರ್ಸ್ ಮಿನಿಮಮ್ ಒಂದು 6 months ಬೇಕು. ಆ ಹೊಸದಾಗಿ ಬಂದಾಗ ಹೊಂದ್ಕೋಬೇಕು, ಆ ಮನೆಗೆ ಹೊಂದ್ಕೋಬೇಕು ಅಂದಾಗ ಹೊಸ ನೌಕರಿನೂ ಹೆಗಲಿಗೆ ಬೀಳುತ್ತೆ, ಇಮಿಡಿಯೇಟ್ ಆಗಿ ನೌಕರಿ ಬೀಳುತ್ತೆ. ಸೊ ಆ ನೌಕರಿ ಅಂತಂದ್ರೆ ಅದು ಒಂದು ದೊಡ್ಡ ಡಿಗ್ರಿ ಕಾಲೇಜ್, ಮರಾಠ ಮಂಡಲ್ ಮಹಾವಿದ್ಯಾಲಯದೊಳಗೆ ಡಿಗ್ರಿ ಕಾಲೇಜ್ ಒಳಗೆ ಇಂಗ್ಲೀಷ್ ಪ್ರೊಫೆಸರ್ ಅಂತಾಗಿ ಅಪಾಯಿಂಟ್ಮೆಂಟ್ ಆಗ್ತದೆ. ತಯಾರಿ ಬೇಕಲ್ಲ, ಓದ್ಕೊಳಕ್ಕೆ ತಯಾರಿ ಬೇಕು, ಸೊ ಮನೆ ಕೆಲಸಕ್ಕೆ ತಯಾರಿ ಬೇಕು. ಸ್ವಲ್ಪ ನನಗೆ ಸ್ಟಾರ್ಟಿಂಗ್ ಒಂಚೂರ ಕಷ್ಟ ಅನಿಸ್ತು. ಸೊ ಕಷ್ಟ ಅನಿಸ್ತಿತ್ತು ನನಗೇನಪ್ಪ ಅಂತ ಹೇಳಿ. ಅದ ಹೊತ್ತಿಗೆ ಪ್ರೆಗ್ನೆನ್ಸಿ ಕೂಡ ಸ್ಟಾರ್ಟ್ ಆಯಿತು. ಸೊ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಮಸ್ಯೆಗಳು, ವಾಮಿಟಿಂಗ್ ಆಗಿರ್ಬೋದು, ಗಿಡ್ಡಿನೆಸ್ ಆಗಿರ್ಬೋದು, ಅವು ಎಲ್ಲ ಸ್ಟಾರ್ಟ್ ಆಗಿಬಿಟ್ಟು. ಸೊ ಒಂದೇ ಸಲಕ್ಕೆ 3 ವಿಷಯಗಳನ್ನು ನನಗೆ ಬ್ಯಾಲೆನ್ಸ್ ಮಾಡ್ಕೊಳಕ್ಕೆ ಕಷ್ಟ ಆಯ್ತು. ಸೊ ಅವಾಗ ನಾನು ಮತ್ತೆ ಸಮಾಧಾನದಿಂದ ಕುತ್ಕೊಂಡು ಹಿಂಗಾದ್ಬಿಟ್ಟೆ, ಅದನ್ನ ಹಿಂಗೆ ಮಾಡೋದು. ಆಮೇಲೆ ಕಾಲೇಜ್ಗೆ ಬೆಳಗ್ಗೆ ಎದ್ದು ಹೋಗೋ ಮುಂದೆ ರಾತ್ರಿ ಎಲ್ಲ ಕುತ್ಕೊಂಡು ತಯಾರಿ ಮಾಡ್ತಿದ್ದೇನೆ, ಟೈಮ ಸಿಗ್ತಿದ್ದಿಲ್ಲ ನನಗೆ. ಸೊ ರಾತ್ರಿ ಎಲ್ಲ ಕುತ್ಕೊಂಡು ಮರುದಿನ ಏನು ಪಾಠವನ್ನು ಮಾಡಬೇಕು ಅದ್ರ ತಯಾರಿ ಮಾಡ್ತಾ ಇದ್ದೆ. ಸೊ ಮೈ ಕರಿಯರ್ ಇನ್ ಮರಾಠ ಮಂಡಲ್ ವಾಸ್ ವೆರಿ ಚಾಲೆಂಜಿಂಗ್ ಫಾರ್ ಮಿ. ಬಹಳ ಚಾಲೆಂಜಿಂಗ್ ಯಾಕಾಯ್ತು ಅಂತಂತಂದ್ರೆ, ಮರಾಠ ಮಂಡಲ್ ಅಲ್ಲಿ ಬಹುತೇಕ ವಿದ್ಯಾರ್ಥಿನಿಯರು ಮರಾಠಿ ಮಾತಾಡ್ತಾ ಇದ್ರು. ಮರಾಠಿ ನನಗರ ಒಂದು ಶಬ್ದನೂ ಬರಂಗಿಲ್ಲ. ನಾನು ಧಾರವಾಡದಿಂದ ಹೋದಕ್ಕೆ ಅಪ್ಪಟ ಕನ್ನಡತೆ, ಇಂಗ್ಲೀಷ್ನೊಳಗೆ ಎಕ್ಸ್ಪರ್ಟ್ ಇದ್ದೆ, ಕನ್ನಡದಾಗಿದ್ದೆ, ಹಿಂದಿನೂ ಬರ್ತಿತ್ತು. ಲಕಿಲಿ ಹಿಂದಿ ಒಂದು ಮೈನರ್ ಅಂತ ಸಬ್ಜೆಕ್ಟ್ ತಗೊಂಡಿದ್ದೇನೆ. ಸೊ ಹಾಗಾಗಿ ಹಿಂದಿ ಒಳಗೂ ನಾನು ಐ ಕುಡ್ ಮ್ಯಾನೇಜ್, ಬಹಳಷ್ಟು ವಿಷಯಗಳನ್ನ ಮ್ಯಾನೇಜ್ ಮಾಡ್ತಾ ಇದ್ದೆ. ಬಟ್ ಮರಾಠಿ ಅಂತ ಬಂದಾಗ ಇಟ್ ವಾಸ್ ಅಬ್ಸಲ್ಯೂಟ್ಲಿ ಏಲಿಯನ್ ಲ್ಯಾಂಗ್ವೇಜ್ ನನಗೆ, ಹೊಸ ಭಾಷೆ. ಅಲ್ಲಿ ನಾನು ಇಂಗ್ಲೀಷ್ನ ಪೂರ್ತಿ ಇಂಗ್ಲೀಷ್ನ ಕಲಿಸ್ತೀನಿ, ಮಕ್ಕಳಿಗೆ ಏನೋ ಅರ್ಥನ ಆಗೋಲ್ತು. ಕನ್ನಡದಾಗ ಹೇಳ್ಬೇಕಾ, ಅವ್ರಿಗೆ ಕನ್ನಡ ಬರಂಗಿಲ್ಲ. ಒಂಚೂರು ಏನಾದರೂ ಈಗ ಕನ್ನಡದಾಗ ಒಂದು ಸ್ವಲ್ಪ ಇದು ಹಿಂಗೆ ಅಂತ ಹೇಳ್ಬೋದ್ರಿ. ಆದರೆ ನನಗಲ್ಲಿ ಕನ್ನಡದಾಗ ಹೇಳ್ಬೇಕಂದ್ರೆ ಅವ್ರಿಗೆ ಕನ್ನಡ ಬರಂಗಿಲ್ಲ, ನನಗೆ ಮರಾಠಿ ಬರಂಗಿಲ್ಲ. ಸೊ ಆ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಒಳಗೆ ನನ್ನ ಸಹಾಯಕ್ಕೆ ಬಂದದ್ದು ರಾಷ್ಟ್ರ ಭಾಷೆ ಹಿಂದಿ ರೀ. ಸೊ ಅವ್ರಿಗೆ ಕೇಳ್ತಿದ್ದೆ, ನಾ ಡು ಯು ಅಂಡರ್ಸ್ಟ್ಯಾಂಡ್ ಹಿಂದಿ? ಎಸ್ ಮ್ಯಾಮ್ ಅಂತಿದ್ರೆ. ಅವಾಗ ಹಿಂದಿ ಅಂದಾಗ ನಾವು ಒಂದು ಸ್ವಲ್ಪ ಏನು ಮಾಡ್ತಿದ್ದೆ, ನಾನು ಕಲಿಸುವಾಗ ಒಂದು ಸ್ವಲ್ಪ ಹಿಂದಿ ಒಳಗೆ ಹೇಳಿದಾಗ ಅವ್ರ ಮುಖದೊಳಗೆ ಸ್ವಲ್ಪ ಭಾವನೆಗಳು ಕಾಣ್ತಾ ಇದ್ದವು. ಪ್ಯೂರ್ ಇಂಗ್ಲೀಷ್ ಕಲಿಸಿದಾಗ ಸುಮ್ಮನೆ ಕಲ್ಲಿ ನಂಗೆ ಕುಂತು ಬಿಡೋರು, ಏನೂ ಅರ್ಥನ ಹಾಕಿದ್ದಿಲ್ಲ ರೀ ಪಾಪ, ಹೆಂಗೆ ರಿಯಾಕ್ಟ್ ಮಾಡ್ಬೇಕು ಅವರು. ಸೊ ಹಿಂದಿ ಒಳಗೆ ಹೇಳಿದಾಗ ಏನಾಯಿತು, ಅವರಿಗೆ ಸ್ವಲ್ಪ ಮುಖದ ಮೇಲೆ ರಿಯಾಕ್ಷನ್ನು ತಿಳಿಯಾಕತ್ತು ಅಂತ ಗೊತ್ತಾದ್ಮೇಲೆ 2 ಭಾಷೆಗಳನ್ನು ಮಿಕ್ಸ್ ಮಾಡಿ ನಾ ಕಲಿಸಾಕತ್ತೆ. ಅದು ನಮ್ಮ ಎಕ್ಸ್ಪರ್ಟ್ ಇದ್ದವರು ಕೂಡ ಹೇಳ್ತಾರೆ. ಈಗ ನಾವು ಇಂಗ್ಲೀಷ್ ಕ್ಲಾಸ್ ಒಳಗೆ ಇಂಗ್ಲೀಷನ್ನು ಕಲಿಸುವಾಗ ಅವ್ರಿಗೆ ಇಂಗ್ಲೀಷ್ ಅರ್ಥ ಆಗಲಿಲ್ಲ ಅಂದಾಗ ನೀವು ಮಲ್ಟಿಲಿಂಗ್ವಲ್ ಭಾಷೆಯನ್ನು ಬಳಸಬಹುದು, ಅಂದರೆ ಬೇರೆ ಬೇರೆ ಭಾಷೆಗಳನ್ನು ಬಳಸ್ಬೋದು. ಕನ್ನಡದವರು ಇದ್ರೆ ಸ್ವಲ್ಪ ಕನ್ನಡದಾಗ ಹೇಳೋದು, ಮರಾಠಿ ಇದ್ರೆ ಮರಾಠಿ, ಹಿಂಗೆ ಬೇರೆ ಭಾಷೆಗಳನ್ನು ಬಳಸ್ಬೋದು ಅಂತ ನಾನು ತಿಳ್ಕೊಂಡ ಮೇಲೆ ಅಲ್ಲಿ ನಾನು ಕಲಿಸ್ತಾ ಸಕ್ಸಸ್ಫುಲ್ ಆಗ್ತಾ ಹೋಗ್ತೀನಿ. ಅವಾಗ ಏನಾಗಿತ್ತು ರೀ, ಇಂಗ್ಲೀಷು ಕಂಪಲ್ಸರಿ ಇತ್ತು ಕ್ಲಾಸ್ ಒಳಗೆ. ಸೊ ಹಾಗಾಗಿ 130 ಹುಡುಗರು, 140 ಹುಡುಗರು ಒಂದು ಕ್ಲಾಸ್ ಒಳಗೆ. ಇಷ್ಟು ದೊಡ್ಡ ಮಾಬ್ ಇರ್ತಿತ್ತು ಅಂತಂದ್ರೆ, ಅಷ್ಟು ದೊಡ್ಡ ಹುಡುಗರು ಮುಂದೆ ನಿಂತು ಕಲ್ಸಾಕ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನನಗೆ, ನನ್ನ ಕರಿಯರ್ ಸ್ಟಾರ್ಟ್ ಆಗಿದ್ದು ಲಿಂಗರಾಜ್ ಕಾಲೇಜ್, RLS ಅಂಡ್ ಲಿಂಗರಾಜ್ ಕಾಲೇಜ್ ಕರಿಯರ್ ಸ್ಟಾರ್ಟ್ ಆಗಿದ್ದು. ಸೊ ಅಲ್ಲಿ ಲಿಂಗರಾಜ್ ಕಾಲೇಜ್ ಒಳಗೆ ಫಸ್ಟ್ ಡೇ ನಾವು ಹೋಗ್ತೀನಿ ರೀ, 150 ಹುಡುಗರು ಕ್ಲಾಸ್ನಾಗ ಹುಯ್ ಅಂತ ಗದ್ಲ ಹಾಕಾಕತ್ತಾರ. ಮುಂದೆ ನಾನು ಇನ್ನೂ 22-23 ವರ್ಷ ತಕ್ಕಿದ್ದೇನೆ. ನಾನು ಸ್ವಲ್ಪ ಹುಡುಗಿ ಹಂಗೆ ಸ್ಟೂಡೆಂಟ್ ಹಂಗೆ ಕಾಣ್ತಿದ್ದೆ ಅವಾಗ. ಸೊ ನನಗನ್ನಿಸ್ತು, ವೆದರ್ ಐ ಕ್ಯಾನ್ ಮ್ಯಾನೇಜ್ ದೀಸ್ ಪೀಪಲ್, ವೆದರ್ ಐ ಕ್ಯಾನ್ ಕಂಟ್ರೋಲ್ ದೀಸ್ ಸ್ಟೂಡೆಂಟ್ಸ್. ಹೆದರಿಕೆ ಹಾಕಿತ್ತು ನಂಗೆ ಸ್ಟಾರ್ಟಿಂಗ್. ಆಮೇಲೆ ಅದೇನೋ ಅಂತಾರಲ್ರಿ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಹಾಗೆ ನಿಧಾನವಾಗಿ ಅಡ್ಜಸ್ಟ್ ಆಗ್ತಾ ತದನಂತರ ನಾವು ಮರಾಠ ಮಂಡಲ್ ಕಾಲೇಜ್ ಪರ್ಮನೆಂಟ್ ಬೇಸಿಸ್ ಮೇಲೆ ಅಪಾಯಿಂಟ್ಮೆಂಟ್ ಆಗುತ್ತೆ. ಹಾಗೆ ಒಂದು ಸಣ್ಣ ಪುಟ್ಟ ಅಪ್ಸ್ ಅಂಡ್ ಡೌನ್ಸ್ ಎಲ್ಲ ಇರ್ತಾವ. ಅವನ್ನ ಹಾಕೋತ ಕಡೆಗೆ ನಾನೀಗ ಸುದೀರ್ಘವಾದಂತಹ 30 ವರ್ಷಗಳ ಅನುಭವವನ್ನ ಈ ಮರಾಠ ಮಂಡಳದಾಗ ಹೊಂದಿದ್ದೀನಿ. ಸೊ ಮಧ್ಯಕ್ಕೆ 2023 ನನಗೆ ಹಾವೇರಿ ವಿಶ್ವವಿದ್ಯಾಲಯಕ್ಕೆ
ಕುಲಸಚಿವರು ಮೌಲ್ಯಮಾಪನ ಅಂತ ಒಂದು ಅವಕಾಶ ಸಿಗುತ್ತೆ. ಸೊ ಬಹುಶಃ ಅದು ಒಂದು ಗೋಲ್ಡನ್ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಅದು ಎಷ್ಟು ಒಳ್ಳೆ ಅಪಾರ್ಚುನಿಟಿಪ್ಪ ಅಂದ್ರೆ ನನ್ನ ಲೈಫ್ ಒಳಗೆ ಅವಕಾಶ ಬಂದಾಗ ಹೋಗ್ಬೇಕೋ ಬೇಡೋ ಅನ್ನುವಂಥ ಒಂದು ಜಿಜ್ಞಾಸೆ. ಮನೆಯೊಳಗೆ ಎಲ್ಲ ಸೆಟಲ್ಡ್ ಇದ್ದಂಥ ಮನೆ ಬಿಟ್ಟು ಬೇರೆ ಯಾವುದೋ ಊರೊಳಗೆ ಮತ್ತೆ ಒಂದು ಹೊಸದಾದ ಕೆರಿಯರನ್ನು ಸ್ಟಾರ್ಟ್ ಮಾಡೋದು ಅಂತಂದಾಗ ಮನೆಯೊಳಗೆ ಒಂದು ಸ್ವಲ್ಪ ಹಾಫ್ ಮೈಂಡೆಡ್ನೆಸ್ ಇತ್ತು ಎಲ್ಲರಲ್ಲಿ. ಆದರೆ ನಾನು ಪಟ್ಟು ಹಿಡಿತೇನೆ, ಇಲ್ಲ, ಇಟ್ಸ್ ಅ ಗೋಲ್ಡನ್ ಅಪಾರ್ಚುನಿಟಿ ಫಾರ್ ಮೀ. ಇಲ್ಲಿ ಮತ್ತೆ ನಂಗೆ ನಮ್ಮ ತಂದೆಯವರು ಹೇಳ್ತಿರ್ತಾರೆ, ಅಪಾರ್ಚುನಿಟೀಸ್ ಆರ್ ಸೆಲ್ಡಮ್, ಅವಕಾಶಗಳು ವಿರಳ. ಸೊ ಯಾವಾಗ ನಿಮ್ಮ ಜೀವನದಾಗ ಅವಕಾಶ ಬರ್ತೈತಿ ಅದನ್ನು ಸದುಪಯೋಗ ಮಾಡ್ಕೋಬೇಕು, ಬಿಡಬಾರ್ದು. ಅವ್ರು ಹೇಳಿದ ಮಾತುಗಳು ನಂಗೆ ಇವತ್ತಿಗೂ ಪದೇ ಪದೇ ನೆನಪಾಗ್ತವೆ. ಸೊ ನಾನು ಅಂತೀನಿ, ಡ್ಯಾಡಿ ಹಿಂಗೆ ಹೇಳ್ತಿದ್ರು, ಮತ್ತು ಇಷ್ಟು ಚಲೋ ಅವಕಾಶ ನನಗೆ ಬಂದೈತಿ, ನಾನು ಹೋಗ್ತೀನಿ. ಮತ್ತು ಅಲ್ಲಿ ಒಬ್ಬಕ್ಕೆ ಇರೋದಾಗ್ತತಿ, ಕಷ್ಟ ಆಗ್ತತಿ, ಜಾಬ್ ನೇಚರ್ ಬೇರೆ ಹೊಸದೈತಿ, ಚಾಲೆಂಜಿಂಗು, ಹೊಸ ಯೂನಿವರ್ಸಿಟಿ, ಅದು ಸ್ಟಾಫ್ ಇಲ್ಲ, ಸೌಕರ್ಯಗಳಿಲ್ಲ, ಹೆಂಗೆ ಮಾಡ್ತಿ ನನಗೆ ಗೊತ್ತಿಲ್ಲ, ನಾನು ಹೆಂಗೆ ಮಾಡ್ತೀನಿ, ಬಟ್ ನಾನು ಹೋಗ್ತೀನಿ, ಅಲ್ಲಿ ಅದನ್ನ ಚಾಲೆಂಜ್ ಆಗಿ ತಗೋತೀನಿ, ನಾನು ಮಾಡ್ತೀನಿ ಅಂತ ಹೇಳ್ತೀನಿ ರೀ. ಸೊ ನಾನು ಹಠಕ್ಕೆ ಮಾಡೋದು ಪಾಪ ಮತ್ತು ನಮ್ಮ ಮನೆಯವರು ಮತ್ತು ನಾನು ಕರ್ಕೊಂಡು ಹೋಗಿ ಅಲ್ಲಿ ಒಂದು ಬಾಡಿಗೆ ಮನೆ ಮಾಡಿ ಇಡ್ತಾರೆ. ಮಕ್ಕಳು ಬರ್ತಿರ್ತಾರೆ. ಆಮೇಲೆ ಮೇಲೆ ಮನೆಯವರು ಸ್ವಲ್ಪ ದಿನ ಅಲ್ಲೇ ಇಲ್ಲೇ ಎರಡು ಕಡೆ ಅಡ್ಜಸ್ಟ್ ಮಾಡ್ಕೊಂಡಿದ್ರು. ಬಟ್ ರಿಜಿಸ್ಟರ್ ಇವ್ಯಾಲ್ಯೂಯೇಷನ್ ಅಂತಂದಾಗ ಸ್ಟಾರ್ಟಿಂಗ್ ಹೋದಾಗ ನನಗೆ ರಿಜಿಸ್ಟರ್ ಪೋಸ್ಟ್ ಕೊಡ್ತಾರೆ, ಫೈನಾನ್ಸ್ ಆಫೀಸರ್ ಪೋಸ್ಟ್ ಕೊಡ್ತಾರೆ, ರಿಜಿಸ್ಟರ್ ಇವ್ಯಾಲ್ಯೂಯೇಷನ್ ಕೊಡ್ತಾರೆ. 3 ಹುದ್ದೆಗಳನ್ನು ಕೊಟ್ಟಾಗ ಸ್ಟಾರ್ಟಿಂಗ್ ಮತ್ತೆ ಸ್ವಲ್ಪ ತ್ರಾಸ ಆಕತ್ರಿ. ಮತ್ತು ಅಲ್ಲಿನೂ ಸ್ವಲ್ಪ ಓವರ್ಕಮ್ ಮಾಡ್ಕೋತೀನಿ. ನಾನು ಓವರ್ಕಮ್ ಮಾಡಿ ಸ್ವಲ್ಪ ಹಗಲು ರಾತ್ರಿ ಸ್ವಲ್ಪ ಎಫರ್ಟ್ಸ್ ಹಾಕ್ತೀವಿ, ಕಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲ ಸೆಟ್ ಇದ್ದಂತಹ, ಎಸ್ಟಾಬ್ಲಿಷ್ಡ್ ಇದ್ದಂತಹ ಯೂನಿವರ್ಸಿಟಿ ಒಳಗೆ ಹೋಗಿ ಮಾಡೋದು ಕೆಲಸ ಬೇರೆ ರೀ. ಏನೂ ಇಲ್ಲದಂತಹ ಒಂದು ಜಾಗದಾಗ ಹೋಗಿ ಅಲ್ಲಿ ಯೂನಿವರ್ಸಿಟಿಯನ್ನು ಕಟ್ಟಬೇಕು, ಅದು ಬಹಳ ಒಂದು ಚಾಲೆಂಜಿಂಗ್ ಆಗಿತ್ತು. ನಮ್ಮ ಬ್ರದರ್ಗೆ ಅಂತಿದ್ದೆ, ಏನು ತಮ್ಮ ಯೂನಿವರ್ಸಿಟಿಯಾಗ ಏನೂ ಇಲ್ಲ ಮತ್ತೆ ಹೆಂಗೆ ಮಾಡೋದು ತಮ್ಮ ಅಂತಿದ್ದೆ. ಅಂತಿದ್ದ, ಅದು ಚಾಲೆಂಜಿಂಗ್, ಯು ಹ್ಯಾವ್ ಟು ಸಕ್ಸೀಡ್ ಇನ್ ದ್ಯಾಟ್. ಅದೆಲ್ಲ ರೆಡಿ ಇದ್ದಿದ್ರಾಗ ಹೋಗಿ ಕುತ್ಕೊಂಡು ಸುಮ್ಮನೆ ಸೈ ಮಾಡ್ಕೊತ ಕುಡಿದ್ರಾಗ ಏನಿಲ್ಲ ಅಕ್ಕ, ನೀನು ಅಲ್ಲಿ ಸಕ್ಸೀಡ್ ಆಗ್ಬೇಕು, ನೀ ಆಗ್ತೆ, ನಿನ್ನ ಕೆಪಾಸಿಟಿ ಐತಿ, ಮಾಡು ಅಂತಿದ್ರು. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ನನಗೆ ಕಷ್ಟ ಆಯಿತು. ಆಮೇಲೆ ಸಾವಕಾಶ ಮಾಡ್ತಾ ಅದನ್ನು ನಾನು ಐ ಕುಡ್ ಅಚೀವ್ ಇಟ್. ಸಕ್ಸಸ್ಫುಲ್ಲಾಗಿ 2 ವರ್ಷ ಮುಗಿಸಿ ನಾನು ಮತ್ತೆ ಮರಾಠ ಮಂಡಳದ ನನ್ನ ಒಂದು ಇಂಗ್ಲೀಷ್ ವಿಭಾಗಕ್ಕೆ ಹೊಳೆಗೆ ಬಂದೇನೆ ರೀ. ಸ್ನೇಹಿತರೆ, ಇದುವರೆಗೂ ಪ್ರಸಾರವಾಯಿತು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಇಂಗ್ಲಿಷ್ ಪ್ರಾಧ್ಯಾಪಕರು, ಸಾಹಿತಿಗಳು, ಉತ್ತಮ ಭಾಷಣಕಾರರು, ಹಾಡುಗಾರರು, ನಟರು, ಜೊತೆಗೆ ಹಾವೇರಿ ವಿಶ್ವವಿದ್ಯಾಲಯಕ್ಕೆ 2 ವರ್ಷಗಳ ಕಾಲ ಮೌಲ್ಯಮಾಪನ ಕುಲಸಚಿವರಾಗಿ ಸೇವೆಯನ್ನ ಸಲ್ಲಿಸಿರುವಂತಹ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು. ಇವರೊಂದಿಗಿನ ಸಂದರ್ಶನವನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ 9019904904 ಕರೆ ಮಾಡಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.